ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಸಂಘಟನೆಯ ಒಕ್ಕೂಟ ವತಿಯಿಂದ 73ನೇ ರಾಜ್ಯೋತ್ಸವ ನಿಮಿತ್ತವಾಗಿ ಸಂವಿಧಾನ ಉಳಿಸಿ ದೇಶ ಉಳಿಸಿ ಎಂಬ ಘೋಷವಾಕ್ಯದೊಂದಿಗೆ ಜಾಗೃತಿಯ ಸಮಾವೇಶ ಜೊತೆಗೆ ರಾಯಚೂರಿನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ತೆಗೆದು ಅವಮಾನ ಮಾಡಿದ ರಾಯಚೂರು ಜಿಲ್ಲೆಯ ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಅವರ ವಿರುದ್ಧವಾಗಿ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಯಿತು. ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪನಮನ ಸಲ್ಲಿಸುವ ಮೂಲಕ ಸಮಾವೇಶಕ್ಕೆ ಚಾಲನೆ ದೊರಕಿತು. ಪ್ರತಿಭಟನಾ ಸಮಾವೇಶವನ್ನು ಉದ್ದೇಶಿಸಿ ಧಮ್ಮ ಪ್ರಚಾರಕ ಮಿಲಿಂದ ಗುರುಜಿ ಅವರು ಮಾತನಾಡಿ, ಜೀವನದ ಉದ್ದಕ್ಕೂ ಅನ್ಯಾಯ ಅಪಮಾನಗಳನ್ನು ಶೋಷಣೆಗಳನ್ನು ಸಹಿಸಿಕೊಂಡು ದೇಶದ ಜನತೆಗೆ ಸಂವಿಧಾನದ ಮೂಲಕ ಅಮೃತವನ್ನು ನೀಡಿದ್ದಾರೆ. ದೇಶಕ್ಕಾಗಿ ಹೆತ್ತ ಮಕ್ಕಳ ಸಾವು ಮಡದಿ ಸಾವು ಸಂಭವಿಸಿದ್ರೂ ಸಹ ದೇಶಕ್ಕಾಗಿ ಇಡೀ ಜೀವನ ಮುಡಿಪಾಗಿ ಇಟ್ಟ ಅನುದಿನದ ಸುಧಾರಣೆಯ ಸೂರ್ಯ ಆಕ್ಸ್ಫರ್ಡ್ನ ಜ್ಞಾನ ಸೂರ್ಯ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರಾಯಚೂರಿನ ನ್ಯಾಯಾಧೀಶರು ಮಾಡಿರುವ ಅವಮಾನ ತೀರ ಖಂಡನೀಯ ವಿಷಯವಾಗಿದೆ ಎಂದು ತಿಳಿಸಿದರು. ದಲಿತ ಮುಖಂಡರಾದ ರಮೇಶ್ ಕುಮಾರ್ ಡಾಕುಳಿಗೆ ಅವರು ಮಾತನಾಡಿ, ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಸಮಸ್ತ ಭಾರತೀಯರಿಗೆ ಸಮಾನತೆ, ಸಮಾನ ರಕ್ಷಣೆ, ಸಮಾನ ಪ್ರಗತಿಯನ್ನು ನೀಡಿದ್ದಾರೆ. ಅಂಬೇಡ್ಕರ್ ರಕ್ತದವರಾದ ನಾವು ಅಂಬೇಡ್ಕರ್ ಅವರಿಗೆ ಮಾಡುತ್ತಿರುವ ಅಪಮಾನ ಹೇಗೆ ಸಹಿಸಲು ಸಾಧ್ಯವಾಗಿದೆ? ಅಂಬೇಡ್ಕರ್ ಹೆಸರಲ್ಲಿ ಸೌಲಭ್ಯಗಳನ್ನು ಪಡೆದುಕೊಳ್ಳುವ ಅವಕಾಶವಾದಿಗಳಿಗೆ ಬುದ್ಧಿ ಕಲಿಸಲು ಮುಂದಾಗಬೇಕಾಗಿದೆ ಎಂದರು. ಬಾಬುರಾವ್ ಪಾಸ್ವಾನ್ ಅವರು ಮಾತನಾಡಿ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸಂವಿಧಾನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪಾದಸ್ಪರ್ಶವನ್ನು ಮಾಡಿ ದೇಶದ ಸ್ವಾಧೀನದಲ್ಲಿ ಇರುವ ರೈಲ್ವೆ, ಬ್ಯಾಂಕ್, ವಿಮಾನ, ಜೀವ ವಿಮಾ, ಭಾರತೀಯ ದೂರು ಸಂಚಾರ, ದೊಡ್ಡ ದೊಡ್ಡ ಕಂಪನಿಗಳು ಖಾಸಗಿಯವರಿಗೆ ನೀಡುತ್ತಿದ್ದಾರೆ. ಇದರಿಂದ ಸಂವಿಧಾನಬದ್ಧವಾಗಿ ಇರುವ ಮೀಸಲಾತಿ ನೀತಿಯನ್ನು ನಿಲ್ಲಿಸುತ್ತಿದ್ದಾರೆ. ಎಲ್ಲವೂ ಖಾಸಗೀಕರಣವಾದ ಬಳಿಕ ಮೀಸಲಾತಿ ತನ್ನಿಂತಾನೇ ಮಾಯವಾಗುತ್ತದೆ ಎಂಬುವ ನೀತಿಯನ್ನು ನಿಲ್ಲಿಸಬೇಕು. ಎಲ್ಲ ಸಂಪತ್ತು ರಾಷ್ಟ್ರೀಕರಣ ಮಾಡಬೇಕು. ದೇಶದ ಎಲ್ಲ ಪ್ರಜೆಗಳ ಹಕ್ಕುಗಳು ಈಡೇರಿಸಬೇಕು. ಕಲ್ಯಾಣ ರಾಷ್ಟ್ರ ನಿರ್ಮಾಣಕ್ಕೆ ಸಂವಿಧಾನದ ಮೂಲಕ ತಿಳಿಸಿರುವ ನೀತಿಯನ್ನು ಅಳವಡಿಸಿಕೊಳ್ಳಬೇಕು ಎಂದರು. ಜಸ್ಕಾಂ ಅಧಿಕಾರಿ ಸುಮಂತ್ ಕಟ್ಟಿಮನಿ ಅವರು ಸಂವಿಧಾನದ ಪ್ರಸ್ತಾವನೆಯನ್ನು ಸಾಮೂಹಿಕವಾಗಿ ಓದಿಸಿ ವಿಶೇಷವಾದ ಉಪನ್ಯಾಸವನ್ನು ನೀಡಿ ಅಂಬೇಡ್ಕರ್ ಜೀವನ ಹೋರಾಟ, ಅವರು ನೀಡಿದ ಕೊಡುಗೆಗಳು ತಿಳಿಸಿಕೊಟ್ಟರು. ಖಾಸಗೀಕರಣ ನಿಲ್ಲಿಸಿ ಸರ್ಕಾರ ಸ್ವಯಂದೊಳಗೆ ಎಲ್ಲವೂ ಇರಬೇಕು. ಸಂಚಾರ, ಆರೋಗ್ಯ, ವಿದ್ಯುತ್, ವಿಮಾ, ಬದುಕಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡುವ ಎಲ್ಲ ಇಲಾಖೆಗಳು ಸರ್ಕಾರ ಆಡಳಿತದಲ್ಲಿ ಇರಬೇಕು ಎಂದರು. ಮುಸ್ಲಿಂ ಮುಖಂಡರಾದ ಸೈಯದ್ ವಹೀದ್ ಲಖನ್ ಅವರು ಮಾತನಾಡಿ, ದೇಶದಲ್ಲಿ ಎಲ್ಲ ಅಲ್ಪಸಂಖ್ಯಾತರಿಗೆ ರಕ್ಷಣೆಯನ್ನು ಸಂವಿಧಾನಾತ್ಮಕವಾಗಿ ಬಾಬಾ ಸಾಹೇಬರು ನೀಡಿದ್ದಾರೆ. ಅವರಿಗೆ ಅಪಮಾನ ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕಾಗಿದೆ ಎಂದರು. ವೇದಿಕೆಯ ಮೇಲೆ ಅಂಬದಾಸ್ ಗಾಯಕ್ವಾಡ್, ರಘುನಾಥ್ ಗಾಯಕ್ವಾಡ್, ಶ್ರೀಪತರಾವ್ ದೀನೆ, ಚಂದ್ರಕಾಂತ್ ನಿರಾಟೆ, ರಾಜ್ಕುಮಾರ್ ಮೂಲ್ಭಾರತಿ, ಕಲ್ಯಾಣರಾವ್ ಭೋಸ್ಲೆ, ಶಿವಕುಮಾರ್ ನೀಲ್ಕಟ್ಟಿ, ಸುಬಣ್ಣ ಕರಕನಹಳ್ಳಿ, ಜೀವನ್ ಬುಡ್ತಾ, ಸಂದೀಪ್ ಕಾಂಟೆ, ರಮೇಶ್ ಪಾಸ್ವಾನ್, ಅವಿನಾಶ್ ದಿನೆ, ರಾಹುಲ್ ಡಾಂಗಿ, ಸಾಯಿ ಶಿಂದೆ, ಶಿವಕುಮಾರ್ ತುಂಗ, ಅಂಬೇಡ್ಕರ್ ಸಾಗರ್, ನರ್ಸಿಂಗ್ ಸಾಮ್ರಾಟ್, ಗೌತಮ್ ಭೋಸ್ಲೆ, ಬಕ್ಕಪ್ಪ ದಂಡಿಲ್, ಸಂತೋಷ್ ಏಣಕೂರೆ, ಮಲ್ಲಿಕಾರ್ಜುನ್ ಮೊಳಕೆರೆ, ಭಗತ್ ಸಿಂಧೆ ಮುಂತಾದವರು ಇದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ನಾಗೇಂದ್ರ ದಂಡೆ ಅವರು ನಡೆಸಿಕೊಟ್ಟರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉಮೇಶ್ ಕುಮಾರ್ ಸೊರಳಿಕರ್ ಅವರು ವಹಿಸಿ ಮಾತನಾಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದವರಿಗೆ ಭಾರತ ನಾಗರಿಕತ್ವ ರದ್ದುಪಡಿಸಬೇಕು ಎಂದು ತಿಳಿಸಿದರು. ಅದರಂತೆ ಇದೇ ವೇಳೆ ಸುನೀಲ್ ಕಡ್ಡೆ, ರಾಜ್ಕುಮಾರ್ ಶೇರಿಕರ್, ಬಕ್ಕಪ್ಪ ದಂಡಿನ್, ಸೂರ್ಯಕಾಂತ್ ಇಸ್ಲಾಂಪುರ್ ತಂಡದವರು ಕ್ರಾಂತಿ ಗೀತೆಗಳನ್ನು ಹಾಡಿದರು. ಇಡೀ ಭಾರತ ದೇಶದ ನ್ಯಾಯಾಂಗಕ್ಕೆ ಭದ್ರ ಬುನಾದಿಯನ್ನು ಹಾಕಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಧ್ವಜಾರೋಹಣ ಸಂದರ್ಭದಲ್ಲಿ ಅವರ ಫೋಟೋವನ್ನು ತೆರವುಗೊಳಿಸಿ ಆ ಧ್ವಜಾರೋಹಣ ಮಾಡಿರ್ತಕ್ಕಂಥ ಒಬ್ಬ ಜಾತಿವಾದಿ, ನೀಚ ಮನಸ್ಥಿತಿ, ಕೊಳಕು ಮನಸ್ಥಿತಿ ಉಳ್ಳುವಂತ ಜಡ್ಜ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿದ್ದಾನ. ಅದನ್ನು ಖಂಡಿಸಿ ಬಹುದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಪ್ರತಿಭಟನೆಯನ್ನು ನಡೆಸಿದ್ದೇವೆ. ಅದರ ಭಾಗವಾಗಿ 26ನೇ ತಾರೀಕು ಬೀದರ್ನಲ್ಲಿ ಈ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದ ನಿಮಿತ್ತ ಉಮೇಶ್ ಸಾರಳಿಕರ್ ಅವರು ಕಾರ್ಯಕ್ರಮ ನಡೆಸಬೇಕಾಗಿತ್ತು. ಆ ಕಾರ್ಯಕ್ರಮ ಬೇರೆ ಬೇರೆ ಕಾರಣಗಳಿಂದ ಜಿಲ್ಲಾಡಳಿತವನ್ನು ರದ್ದುಗೊಳಿಸಿ, ಅದು ಸಮಾಜದಲ್ಲಿ ಬೇರೆ ಸಂದೇಶ ಹೋಗಬಾರದು, ಈ ಕಾರ್ಯಕ್ರಮವನ್ನು ಮತ್ತೆ ಮಾಡಬೇಕು ಅಂತ ಜಿಲ್ಲಾಡಳಿತದ ಜೊತೆ ಮಾತುಕತೆ ನಡೆಸಿ ಕಾರ್ಯಕ್ರಮಕ್ಕೆ ಅವರು ಕೂಡ ಅನುವು ಮಾಡಿಕೊಟ್ರು. ಇವತ್ತು ಅದರ ಭಾಗವಾಗಿ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ. ಬಂಧುಗಳೇ, ಇವತ್ತು ನಾವು ಭಾಷಣ ಮಾಡ್ತಕ್ಕಂಥದಕ್ಕಿಂತ, ಇತಿಹಾಸ ತಿರ್ಚೋದಕ್ಕಿಂತ, ಹೇಳೋದಕ್ಕಿಂತ ಕೆಲವು ವಿಷಯಗಳು ನಾವು ವಾಸ್ತವದಲ್ಲಿ ಚರ್ಚೆ ಮಾಡಬೇಕು.
ಏನಾಗ್ತಾ ಇದೆ ಈ ದೇಶದಲ್ಲಿ ಅಂತಕ್ಕಂಥದ್ದು ನಮ್ಮ ಮುಂದಿನ ಯುವ ಪೀಳಿಗೆಗೆ ತಿಳಿಸಬೇಕಾಗಿರ್ತಕ್ಕಂಥ ಕರ್ತವ್ಯ ಸಮಾಜದ ಪ್ರಮುಖರಾಗಿರ್ತಕ್ಕಂಥ ನಮ್ಮಂತವ್ರದ್ದು, ವಿದ್ಯಾವಂತರದ್ದು, ಬುದ್ಧಿವಂತರ ಕೆಲಸ ಇದೆ ಅಂತ ನಾನು ಭಾವಿಸಿದ್ದೀನಿ. ಬಾಬಾ ಸಾಹೇಬ್ ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ದಲಿತರ ಇತಿಹಾಸ ಹಾಗಿತ್ತು, ಹೀಗಿತ್ತು, ಬಹುಶಃ ಎಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು ನಮ್ಮ ಟೈಟಲ್ ಸಂವಿಧಾನ ಉಳಿಸಿ ದೇಶ ಉಳಿಸಿ. ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೀತಾ ಇದೆ. ಸಂವಿಧಾನ ಜಾರಿಗೆ ಬಂದು 73 ವರ್ಷ ಕಳೀತಾ ಇದೆ. ಈ 75 ವರ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸರ್ಕಾರಗಳು ಅಮೃತ ಮಹೋತ್ಸವ ಮಾಡ್ತಾ ಇದೆ, ಬಂಗಾರದ ದಿನ ಆಗಿ ಆಚರಣೆ ಮಾಡ್ತಾ ಇದೆ. ಈ ಬಂಗಾರದ 75 ವರ್ಷ ದಿನಗಳಲ್ಲಿ ಈ ದೇಶದ ದಲಿತರ ಸ್ಥಿತಿಗತಿ ಏನಿದೆ, ಈ ದೇಶದ ಬಡವರ ಸ್ಥಿತಿಗತಿ ಏನಿದೆ, ಹಿಂದುಳಿದ ವರ್ಗಗಳ ಸ್ಥಿತಿಗತಿ ಏನಿದೆ, ಧಾರ್ಮಿಕ ಅಲ್ಪಸಂಖ್ಯಾತರ ಸ್ಥಿತಿಗತಿಗಳು ಏನಿದೆ, ಮತ್ತು ದೇಶದ ಪ್ರತಿಯೊಂದು ಸಮಾಜ ಧರ್ಮದ ಸ್ಥಿತಿಗತಿ ಏನಿದೆ, ಮತ್ತು ಇವತ್ತು ಈ ದೇಶದಲ್ಲಿ 75 ವರ್ಷ ಸ್ವಾತಂತ್ರ್ಯ ಕಳೆದರೂ ಕೂಡ ದಲಿತರ ಆರ್ಥಿಕ ಸಾಮಾಜಿಕ ಸ್ಥಿತಿ ಯಾವ ಹಂತದಲ್ಲಿದೆ ಅಂತಕ್ಕಂಥ ವಾಸ್ತವಿಕತೆಯನ್ನ ಚರ್ಚೆ ಮಾಡೋ ಕಡೆ ನಮ್ಮ ಹೋರಾಟ ಮುಂದುವರಿಬೇಕನ್ನುವಂತ ಒಂದು ಅಭಿಲಾಷೆ ನನ್ನದು. ಇವತ್ತು ನಾವೆಲ್ಲ 2ನೇ ತಲೆಮಾರಿನ ಹೋರಾಟಗಾರರು. ಇವತ್ತು ನಾವೆಲ್ಲ 50 ವರ್ಷದ ಆಸುಪಾಸಿನಲ್ಲಿ ಬಂದು ನಿಂತಿದ್ದೇವೆ. ಇವತ್ತು ದಲಿತ ಸಮುದಾಯ ಸಂವಿಧಾನದ ಏನು ಫಲಾನುಭವಿಗಳಿದ್ದಾರೆ. ಈ ದಲಿತ ಸಮುದಾಯದ ನೌಕರರು ಮಕ್ಕಳು ಇವತ್ತು ಇಂಜಿನಿಯರಿಂಗ್, ಮೆಡಿಕಲ್ ಅಂಥೇಳಿ ಈ ಶಿಕ್ಷಣ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳಿಗೆ, ಆ ನಮ್ಮ ಮಕ್ಕಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇತಿಹಾಸ ಗೊತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ದೇಶದ ಹೋರಾಟದ ಹಿನ್ನೆಲೆ ಗೊತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಾಮಾಜಿಕ ಚಿಂತನೆ ಏನಿತ್ತು ಅದು ಕೂಡ ಅವರಿಗೆ ಬಹಳ ಜನರಿಗೆ ಗೊತ್ತಿಲ್ಲ. ಇನ್ನು ಯಾರಿಗೆ ಗೊತ್ತಿದೆ? ನಾವು ವಿಮರ್ಶೆ ಮಾಡಿ ನೋಡಿದಾಗ ಇವತ್ತಿನ ದಿನಮಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳು, ಅವರ ಸಾಹಿತ್ಯ, ಅವರ ಇತಿಹಾಸ ಕೇವಲ ಯೂನಿವರ್ಸಿಟಿಗಳಲ್ಲಿ ಓದುವಂತಹ ನಮ್ಮ ಬಡ ಜನರ ಮಕ್ಕಳು ಇವತ್ತು ಹೋರಾಟದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ಜೀವಂತ ಇಟ್ಟಿದ್ದಾರೆ. BA, MA, PhD ಮಾಡ್ತಕ್ಕಂಥ ಸ್ಕಾಲರ್ ಸ್ಟೂಡೆಂಟ್ಸ್ ಇವತ್ತು ಅವು ಕಳೆದ ನೋಡ್ತಾ ಇದ್ದಿಲ್ಲ ಮಾಧ್ಯಮದಲ್ಲಿ. ಬೆಂಗಳೂರು ಯೂನಿವರ್ಸಿಟಿನಲ್ಲಿ 3 ದಿನದಿಂದ ನಮ್ಮ ಸ್ಕಾಲರ್ ಸ್ಟೂಡೆಂಟ್ಸ್ ಯೂನಿವರ್ಸಿಟಿ ಬಂದ್ ಮಾಡ್ಕೊಂಡು ಕೂತಿದ್ದಾರೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಆಗಿದೆ, ಇದು ದೇಶ ದ್ರೋಹದ ಕೆಲಸ ಅಂತ ಅವ್ರು ಕೂತಿದ್ದಾರೆ. ಇದೆಲ್ಲ ನಮ್ಮ ಮುಂದಿನ ಪೀಳಿಗೆ ಗೊತ್ತಾಗ್ಬೇಕಲ್ಲ. ರಿಸರ್ವೇಶನ್ ಈಗ ಡಾಕ್ಟರ್ ಸೀಟ್ ರಿಸರ್ವೇಶನ್ ಅಲ್ಲಿ ಸಿಗ್ತಾ ಇದೆ, ಇಂಜಿನಿಯರಿಂಗ್ ಸೀಟ್ ರಿಸರ್ವೇಶನ್ ಅಲ್ಲಿ ಸಿಗ್ತಾ ಇದೆ. ಆದ್ರೂ ಕೂಡ ಆ ಬದುಕುವ ಒಂದು ಹಂತದಲ್ಲಿ ಅಂಬೇಡ್ಕರ್ ಅವರ ಚರಿತ್ರೆಯನ್ನ ಉದ್ದೇಶಪೂರ್ವಕವಾಗಿ ಅಲ್ಲದನ್ನು ಕೂಡ ಬೇರೆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ಮಕ್ಕಳು ಹೋಗ್ತಾ ಇಲ್ಲ. ಹಾಗಾದ್ರೆ ಮುಂದೆ ನಿಮಗೆ ಸಂವಿಧಾನ ಉಳಿಬೇಕು, ಮೀಸಲಾತಿ ಉಳಿಬೇಕು, ಆತ್ಮ ಸನ್ಮಾನ ಸಿಗ್ಬೇಕು, ಆತ್ಮ ಗೌರವ ಸಿಗ್ಬೇಕು, ಸಮಾಜದ ಸಮಾನತೆ ಮುಂಚೂಣಿ ನೀವು ಬಂದು ನಿಂದಿರ್ಬೇಕಾದ್ರೆ ಈ ಹೋರಾಟವನ್ನ ಮುನ್ನಡೆಸಬೇಕಾದಂಥವ್ರು ಯಾರು? ಇದು ಒಂದು ಪ್ರಶ್ನೆ ಆಗ್ತಿದೆ ನಮಗೆ. ಯಾಕಂತ ಹೇಳಿದ್ರೆ ಸಂವಿಧಾನ ತಕ್ಷಣ ಈ ದೇಶ ದಲಿತರು, ಅಂಬೇಡ್ಕರ್ ಅಂದ ತಕ್ಷಣ ದಲಿತರಿಗೆ ಸೀಮಿತ. ನೋಡಿ ಇವತ್ತು ಇಷ್ಟು ದೊಡ್ಡ ಮಟ್ಟದ ನ್ಯಾಷನಲ್ ನ್ಯೂಸ್ ಆಗ್ತಾ ಇದೆ. ಒಬ್ಬ ಜಡ್ಜು ಸಂವಿಧಾನ ಪೀಠದಲ್ಲಿ ಇರ್ತಕ್ಕಂಥವನು, ಒಬ್ಬ ನ್ಯಾಯಾಂಗದ ಇಲಾಖೆಯಲ್ಲಿ ಇರ್ತಕ್ಕಂಥ ಮನುಷ್ಯ, ನ್ಯಾಯಾಂಗ ಕೊಟ್ಟಂತ ಮಹಾಪುರುಷನಿಗೆ ಅವಮಾನ ಮಾಡಿದ್ದಾರೆ ಅಂದ್ರೆ ಯಾರು? ಒಂದು ಪ್ರಗತಿಪರ ಸಂಘಟನೆಗಳು, ಒಬ್ಬ ಸಾರ್ವಜನಿಕ ಜನರು, ಒಬ್ಬ ಬೇರೆ ಧರ್ಮೀಯರು, ಯಾರು ರೈತ ಹೋರಾಟ ಆಗಲಿ, ಬೇರೆ ಬೇರೆ ಜಾತಿ ಹೋರಾಟ ಆಗಲಿ, ಯಾರು ಮಾತಾಡ್ತಾ ಇದ್ದಾರೆ? ಯಾರು ಮಾತಾಡ್ತಾರೆ? ಅಂದ್ರೆ ಸಂವಿಧಾನ ನಮಗೆ ಬೇಕಾಗಿದೆ ನೋಡಿದೆ ಅಂತ ಗಂಭೀರ ಪ್ರಶ್ನೆ ಬಂದು ಕೂತಿದೆ ಇವ ಸಂವಿಧಾನದ ಹೆಸರಿನಲ್ಲಿ, ಮೀಸಲಾತಿ ಅನ್ನುವಂತ ಹೆಸರಿನಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದು ಮಂತ್ರಿಯಾಗಿ ಮೆರಿತಾ ಇರ್ತಕ್ಕಂಥ ಪ್ರಭು ಚವ್ಹಾಣ್ ಸಾಹೇಬರಿಗೆ ಒಂದು ಅಂಬೇಡ್ಕರ್ ಪರವಾಗಿ ಒಂದು ಹೇಳಿಕೆ ಕೊಳ್ಳಕ್ ಆಗ್ತಾ ಇಲ್ಲ ಅಂದ್ಮೇಲೆ ಇದು ನಮ್ಮ ಪರಿಸ್ಥಿತಿ ಯಾವ ಹಂತ ಬಂದಿದೆ ಅಂತಕ್ಕಂಥದ್ದು ಆಲೋಚನೆ, ಚರ್ಚೆಗಳಾಗಬೇಕಿದೆ. ಸುಮ್ಮನೆ ನಾವು ಭಾಷಣ ಮಾಡಿ ಮನೆಗೆ ಹೋಗೋದಲ್ಲ. ಇವಾಗ ಬೀದರ್ ಜಿಲ್ಲೆನಲ್ಲಿ 30% ದಲಿತ ಸಮುದಾಯ ಇದೆ. 30%, ಲಕ್ಷಕ್ಕೆ 30,000, 12-13 ಲಕ್ಷ ಮತದಾರ ಇರತಕ್ಕಂಥ ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 5 ಲಕ್ಷಕ್ಕಿಂತ ಹೆಚ್ಚಿನ ಮತದಾರರು ದಲಿತರಿದ್ದಾರೆ. ಆದರೆ ಇಲ್ಲಿವರೆಗೂ ದಲಿತ ಸಮುದಾಯಕ್ಕೆ ಒಂದು ರಾಜಕೀಯ ಸರಿಯಾದಂತಹ ಸಮರ್ಥ ನಾಯಕತ್ವ ಸಿಗದೆ ಇರತಕ್ಕಂಥದ್ದು ಈ ಸಮಾಜದ ದೊಡ್ಡ ದುರಂತ ಆಗಿ ನಿಂತಿದೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ. ಯಾರು ಚಿಂತೆ ಮಾಡ್ತಾ ಇದ್ದೀರಿ?
ಇವತ್ತು ದಲಿತ ನೌಕರಿಗೆ ಅನ್ಯಾಯ ಆಗ್ತಾ ಇದೆ, ಇವತ್ತು ದಲಿತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ, ಇವತ್ತು ದಲಿತ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ. ನಿಮ್ಗೆ ನ್ಯಾಯ ಕೊಡಿ, ನಮ್ಮ ಪರವಾಗಿ ಮಾತಾಡಿ ಅಂತ ಯಾವ ತರ ಅರ್ಜಿ ಹೋಗಿ ಹಿಡ್ಕೊಂಡು ನಿಲ್ಬೇಕ್ರಿ. ಈಗ ಸಾಮಾನ್ಯ ಕ್ಷೇತ್ರದಾಗ ಗೆದ್ದವರಂತೂ ಅದು ಚಕಾರ ಇರ್ತಾ ಇಲ್ಲ. ಚುನಾವಣೆ ಬಂದ ಮಾತ್ರ ಈ ದಲಿತ ಸಮುದಾಯದ ಮತಗಳು ಬೇಕು, ಆದ್ರೆ ಅವ್ರು ಯಾರು ಕೂಡ ಸೀರಿಯಸ್ ತಗೊಳ್ತಾ ಇಲ್ಲ. ಯಾಕೆ ತಗೊಳ್ತಾ ಇಲ್ಲ? ನಾವು ಸಂಘಟಿತರಲ್ಲ. ಈ ದಲಿತ ಸಮುದಾಯ ನೋಡೋಣ ಬೇಡಪ್ಪ, ನಾಳೆ ಎಲೆಕ್ಷನ್ ಬಂದ್ರೆ ಇವತ್ತು ರಾತ್ರಿ ಆ ಗಲ್ಲೆಗೆ ಹೋದ್ರೆ ಸಾಕು ಅನ್ನುವಂಥ ಮಟ್ಟಿಗೆ ಈ ಸಮುದಾಯದ ಬಗ್ಗೆ ತಿಳುವಳಿಕೆ ಬಂದಿದೆ. ಅಂದ್ರೆ ಈಗ ನಾವು ಯಾವಾಗ ಜಾಗೃತರಾಗ ಮತ್ತೆ ಯಾವಾಗ ಒಂದಾವ. ಸಂವಿಧಾನ ಹೇಗೆ ಉಳಿಯುತ್ತೆ? ನಾವೆಲ್ಲ ಅನ್ಕೊಂಡಿದ್ದೀವಿ ಸಂವಿಧಾನ ಇದೆ, ನಾವು ಜೀವಂತ ಇದ್ದೀವಿ. ಅಪಾರ ಅದ್ರ ಪಾಡಿಗೆ ಅದ ಸಂವಿಧಾನ. ಸಂವಿಧಾನ ಕತ್ತಿಸಿದ್ದಾರೆ, ಸಂವಿಧಾನಕ್ಕೆ ಕೋಮಾ ಸ್ಥಿತಿನಲ್ಲಿದೆ, ಆಕ್ಸಿಜನ್ ಹಚ್ಚಿದ್ದಾರೆ ಸಂವಿಧಾನಕ್ಕೆ. ಇವತ್ತು ಸಂವಿಧಾನ ಯಾವಾಗ ಸಾಯ್ತದೋ ಗೊತ್ತಿಲ್ಲ. ಖಾಸಗಿ ಕ್ಷೇತ್ರದಲ್ಲಿ ತಮ್ಗೆ ಗೊತ್ತಿಲ್ಲೋ, ಪ್ರತಿ ವರ್ಷ ಭಾರತ ದೇಶದಲ್ಲಿ 10 ಮೆಟ್ರೋಪಾಲಿಟನ್ ಸಿಟಿಗಳಿದ್ದಾವೆ. ಡೆಲ್ಲಿ, ಕಲ್ಕತ್ತಾ, ಬ್ಯಾಂಗ್ಳೂರ್, ಚೆನ್ನೈ, ಹೈದರಾಬಾದ್, ಈ ರೀತಿ 10 ಮೆಟ್ರೋಪಾಲಿಟನ್, ಅಹಮದಾಬಾದ್, ಈ ಇಂಥ ಸಿಟಿಗಳಲ್ಲಿ ಇಂಡಸ್ಟ್ರಿಯಲ್ ಝೋನ್ಗಳಿದ್ದಾವೆ. ಕೈಗಾರಿಕಾ ಕ್ಷೇತ್ರಗಳಲ್ಲಿ ಪ್ರತಿ ವರ್ಷ 20 ಲಕ್ಷ ಹುದ್ದೆಗಳು ಸೃಷ್ಟಿಯಾಗ್ತಾ ಇದೆ. ಪ್ರತಿ ವರ್ಷ ಈ 20 ಲಕ್ಷ ಹುದ್ದೆಗಳು ಯಾರು ಪಾಲಾಗ್ತಾ ಇದಾವ? ಒಂದೇ 1,200 ಹುದ್ದೆಗಳು ತೆಗೆದಿದ್ದಾರೆ. ಯಾರು ಶೆಡ್ಯೂಲ್ ಕ್ಯಾಸ್ಟ್ ಮೇಲೆ ಅಪಾಯಿಂಟ್ ಆಗಿರೋದು. ಅವು ಯಾವ 1,200 ಹುದ್ದೆಗಳು ಅಂದ್ರೆ ಡಿ ಗ್ರೂಪ್ ಪೋಸ್ಟ್. ಆ ಇಂಡಸ್ಟ್ರಿನಲ್ಲಿ ನಾಲಿ ಸ್ವಚ್ಛ ಮಾಡೋದು, ಆಫೀಸಲ್ಲಿ ಕಲರ್ಕ್ ಮಾಡೋದು ಮತ್ತು ವಾಚ್ಮೆನ್ ಮಾಡೋದು, ಇಂಥ ಪೋಸ್ಟ್ಗಳು. ಈ ಪೋಸ್ಟ್ಗಳ ಮೇಲೆ ಯಾರು ಇಲ್ಲ. ಎಲ್ಲಿದೆ ರೀ ನಿಮ್ಮ ಸಂವಿಧಾನ? कोई संविधान को अगर हाथ लगाए तो हम हाथ काटेंगे ಅಂತ ನಾವು ಹೇಳ್ತೇವೆ. ಇದು ಹುಚ್ಚುತನದ ಭಂಡತನದ ನಾವೆಲ್ಲ ಹುಚ್ಚುತ್ತಾಗಿ ಮಾತಾಡಬಾರ್ದು. ಯಾವುದು ಇವತ್ತು ದೇಶದಲ್ಲಿ ವಾಸ್ತವಿಕತೆ ಏನಿದೆ, ದಲಿತರ ಸ್ಥಾನಮಾನ ಏನಿದೆ, ಇವು ರಾಜಕೀಯ ಬಿಡೋದು ಹೋಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ನೌಕರಿನಲ್ಲಿ ನಮ್ಮ ಸಮಾಜ ಪ್ರಾತಿನಿಧ್ಯ ಏನಿದೆ, ಆರ್ಥಿಕ ಕ್ಷೇತ್ರದಲ್ಲಿ ಎಷ್ಟು ಬಂಡವಾಳ, ಎಷ್ಟು ಫ್ಯಾಕ್ಟರಿಗಳಿದಾವ್ರಿ. ನಮ್ಮ ರಘುನಾಥ ರಾಯಗೌಡ ಕುಂತಾರೆ, ಜಿಲ್ಲಾ ಇಂಡಸ್ಟ್ರಿಯಲ್ ಅಧ್ಯಕ್ಷರು. ಬೀದರ್ ಜಿಲ್ಲೆನಲ್ಲೇ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದಾರ? ದಲಿತ ಪ್ರಾತಿನಿಧ್ಯ 0 ಸುಮ್ಮನೆ ಯಾರು ಮಾಡ್ಬೋದು 10-20 ಜನ, ಅಂದ್ರೆ ಪ್ರಾತಿನಿಧ್ಯ ಇಲ್ಲ. ಇಂಥ ಪರಿಸ್ಥಿತಿ ಒಳಗಡೆ 75 ವರ್ಷದಿಂದ ಕೇವಲ 15% ಮೀಸಲಾತಿ ಮಾತ್ರ ಈ ಜನ ಸಮುದಾಯಕ್ಕಿದೆ. ಕೇವಲ 15%. ಎಷ್ಟು? 75 ವರ್ಷ ಆಯ್ತು. ಈ ಸಂಖ್ಯೆ 75 ವರ್ಷದಲ್ಲಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ SC/ST ಜನ ಸಮುದಾಯದ ಸಂಖ್ಯೆ 45-46% ಬಂದಿದೆ. ಅಂದ್ರೆ ಶೇಕಡ 45 50% ಬಂತು. ಇದು 2011 ಸೆನ್ಸಸ್. ಈ 2021 ಸೆನ್ಸಸ್ ಆಯ್ತು ಅಂದ್ರೆ ನಾವು 50% ಈ ದೇಶದ SC/ST ಜನ ಕ್ರಾಸ್ ಮಾಡ್ತೇವೆ. ಕೇವಲ SC/ST ಮಾತಾಡ್ತಾ ಇದ್ದೀನಿ. ಇಷ್ಟು ಜನ ಸಮುದಾಯ ಯಾವತ್ತಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಆವಾಗಲಿಂದ ಈ ದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ ದಲಿತ ಪ್ಯಾಂಥರ್, ಕರ್ನಾಟಕದಲ್ಲಿ DSS, ಈ ದಲಿತ ಜನ ಸಮುದಾಯ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರಾತಿನಿಧ್ಯ ಕೊಡಿದ ಹೋರಾಟ ನಡೀತಾ ಇದೆ. ಆದ್ರೆ ಇಲ್ಲಿವರೆಗೂ ಒಂದೇ 1% ರಿಸರ್ವೇಶನ್ ನಮಗೋಸ್ಕರ ಹೆಚ್ಚು ಮಾಡಿಲ್ಲ. ಇತಿಹಾಸ ಇದೆ ಇದು. ಇದ್ರ ಬಗ್ಗೆ ನಾವು ಚಿಂತೆ ಮಾಡಬೇಕಾಗಿದೆ. ಯಾವ ಮೀಸಲಾತಿಗೋಸ್ಕರ ಒಂದಿನ ಈ ದೇಶದಲ್ಲಿ ಪ್ರತಿಭಟನೆ ಮಾಡಲಿಲ್ಲ, ಯಾವ ಮೀಸಲಾತಿಗೋಸ್ಕರ ಒಂದಿನ ಯಾವ ದೇಶದಲ್ಲಿ ಜೀವ ಕೊಟ್ಟಿಲ್ಲ, ಹೋರಾಟ ಮಾಡಿಲ್ಲ, ಒಂದು ಮನವಿ ಪತ್ರ ಕೊಟ್ಟಿಲ್ಲ ಸರ್ಕಾರಕ್ಕೆ. ಇವತ್ತು ಏಕಾಏಕಿ ಈ ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರ ಅಧಿಕಾರಕ್ಕೆ ಬಂದ ತಕ್ಷಣ ಅವರು ಜುಟ್ಟನ್ನ RSS ನವರು ಹಿಡಿದು 10% ರಿಸರ್ವೇಶನ್ ನೇರವಾಗಿ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡ್ಕೊಂಡ್ಬಿಟ್ಟು ಒಂದು ಸಿಂಗಲ್ ಹೋರಾಟ ಇಲ್ಲ. ನಾವು 75 ವರ್ಷದಿಂದ ಮಾಡ್ತಾ ಇದೀವಿ. ಅದು ಎಷ್ಟು ಜನರಿಗೆ? ಕೇವಲ 3% ಜನರಿಗೆ 10% ರಿಸರ್ವೇಶನ್ ಅನ್ನ ತಗೊಂಡು ನೋಡಿ. ವಾಸ್ತವ ಚಿಂತನೆ. ಅದು 10% ಹೋಯ್ತಾ? ಇನ್ನು ಉಳಿದಿದ್ದು 40% ಜನರಲ್ ರಿಸರ್ವೇಶನ್ ಇದೆ. 50 ಹೋಯ್ತು SC/ST, OBC, ಮೈನಾರಿಟಿ. ಇಲ್ಲಾಂದ್ರೆ ಹೋಯ್ತದು 50%. ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಅದು 50 ಮೀರಂಗಿಲ್ಲ ಅಂತ ಹೇಳಿ ಅದು ಆರ್ಡರ್ ಮೀರಿ 10% ಒಂದು. ಉಳಿದಂತ ಜನರಲ್ 40% ನಲ್ಲಿ, ಆಯ್ಕೆನಲ್ಲಿ 80% ಮತ್ತೆ ಈ 3% ಜನರಿಗೆ, ಅಂದ್ರೆ ಇಡೀ 50% ರಿಸರ್ವೇಶನ್ ಅನ್ನ ಮೇಲ್ಜಾತಿ ಜನರಿಗೆ ಕಬಳಿಸಲಿಕ್ಕೆ ಇದು ಸಂವಿಧಾನಾತ್ಮಕ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಿಕೊಂಡು ಇವತ್ತು ಇಡೀ ದೇಶದ ಸಂವಿಧಾನವನ್ನ ದುರ್ಬಲಗೊಳಿಸಿದ್ರೆ ಅದಕ್ಕೆ ಹಾಕ್ಸಿದ್ರು ಅಂತ ಎಲ್ಲಿ ಹೋದ್ರು ಅಣ್ಣವರು ಹೇಳೋರು. ಸುಮ್ಮನೆ ನಾವು ಭಾಷಣ ಮಾಡೋರಿಗೆ ದೇಶದಾಗ ಏನಾಗ್ತಾ ಇದೆ, ನಮ್ಮ ಮುಂದಿನ ಪೀಳಿಗೆ ಬದುಕಬೇಕಲ್ಲಪ್ಪ. ನಾವು ನೀವು ಹೆಂಗೋ ಬದುಕೊಂಡು ಬಂದ್ವಿ ಇಲ್ಲಿವರೆಗೂ. ಇವತ್ತು ಎಜುಕೇಶನ್ ಡ್ರಾಪ್ ಔಟ್ ತಗೋರಿ.
ಈ ಸ್ಟೇಟ್ ಎಜುಕೇಶನ್ ಸರ್ಕಾರದ ಅಂಕಿಅಂಶ ಹೇಳ್ತಾ ಇದೆ. ಇವತ್ತು 70% ಒಂದು 100 ಜನ ಪಾಸ್ ಆಗಿದ್ದಾರೆ 10ನೇನಲ್ಲಿ ಅಂದ್ರೆ 70 ಜನ ಮಕ್ಕಳು ದಲಿತರಿದ್ದಾರೆ, ಫೇಲ್ ಆಗ್ತಾ ಇರೋರು. 70% ಜನ 10th ಡ್ರಾಪ್ ಔಟ್ ಆದ್ರೆ 52% ಜನ PUC ನಲ್ಲಿ ಡ್ರಾಪ್ ಆಗ್ತಾ ಇದ್ದಾರೆ. ಮತ್ತೆ ನಿಮ್ಗೆ ಎಜುಕೇಶನ್ ಎಲ್ಲ ಹೋಯ್ತಪ್ಪ. ಪರಿಸ್ಥಿತಿ ನಾವೆಲ್ಲಿದ್ದೆವು? ಇವತ್ತು ಕಾಲೇಜ್ ಹಾಸ್ಟೆಲ್ ಇದೆ, ನಾವು ಬದುಕು ಹೋಗಿ ನೀವು ಯಾರಾದ್ರೂ 3 ಹಾಸ್ಟೆಲ್ ಒಂದೇ ಕಡೆ ಇದೆ. ಎಷ್ಟು ಜನ ಹುಡುಗರು ಇದಾರಪ್ಪ ಪ್ರತಿಯೊಬ್ಬಲ್ಲಿ? 300 ಜನ ಹುಡುಗರು ಇದ್ದಾರೆ 3 ಹಾಸ್ಟೆಲ್ ಸೇರಿ. ಈ ಚಿತ್ತಲ್ಲಿ ಒಂದು 2 ಹಾಸ್ಟೆಲ್ ಇದೆ, ಕಾಲೇಜ್ ಹಾಸ್ಟೆಲ್. ಹತ್ರ 1,000 ಜನ ಹಿಡ್ಕೊಂಡು ನಮ್ಮ ವಿದ್ಯಾರ್ಥಿಗಳು ಬೀದರ್ ನಗರದಾಗ ಇದ್ದಾರೆ. ಯಾರಾದರೂ ಸಂಘಟನೆ ಹೋಗಿ ಸರ್ವೆ ಮಾಡ್ಕೊಂಡು ಆ 100,000 ಜನ ಹಾಸ್ಟೆಲ್ ವಿದ್ಯಾರ್ಥಿಗಳಲ್ಲಿ ಎಷ್ಟು ಜನ ನಿಮ್ಮವರು ಇದ್ದಾರೆ ಮಲೆ ಮಾದಿಗರು ನೋಡ್ಕೊಂಬರ ಓಡಾಡಿ. ನಿಮ್ಮ ಪ್ರಾತಿನಿಧ್ಯ ಗೊತ್ತಾಗುತ್ತೆ ನಮ್ಮ ಎಜುಕೇಶನ್ ಯಾವ ರೀತಿ ನಮ್ಮ ಮಕ್ಕಳು ಮುಂದೆ ಹೋಗ್ತಾ ಇದೆ. ಇದು ವಾಸ್ತವ ಸ್ಥಿತಿ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ, ಇದ್ರ ಬಗ್ಗೆ ಹೋರಾಟನ ರೂಪಿಸಬೇಕಾಗಿದೆ. ನಮ್ಮ ಮುಕ್ತಿಗೋಸ್ಕರ ನಾವು ಹೋರಾಟನ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಸಂವಿಧಾನ ಉಳಿಬೇಕಾಗಿದೆ. ಹೇಳ್ತಾ ಇದೀವಿ ಈಗ ಸಂವಿಧಾನಿಕ ಸಂಸ್ಥೆಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಶ್ರಮಪಟ್ಟು ಕೆಲವೊಂದು ಸ್ವತಂತ್ರ ಸಂಸ್ಥೆಗಳನ್ನು ಮಾಡಿದ್ರು ಸಂವಿಧಾನದಲ್ಲಿ. ಆ ಎಲ್ಲ ಸಂಸ್ಥೆಗಳನ್ನ ಒಂದೊಂದು ಕತ್ತನ ಹಿಸುಕಿ ಅದನ್ನು ಮೂಲೆ ಕೂರಿಸಿ ಬಿಟ್ಟಿದ್ದಾರೆ. ಇವಾಗ ಚುನಾವಣಾ ಆಯೋಗ ಏನಿತ್ರಿ 75 ವರ್ಷದಲ್ಲಿ ಚುನಾವಣಾ ಆಯೋಗ 10 ವರ್ಷ ಹಿಂದಿನ ತನಕ ತನ್ನದೇ ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇತ್ತು. ಇವತ್ತು ಆ ಚುನಾವಣಾ ಆಯೋಗ ಅದು ಇವತ್ತು ನೇರವಾಗಿ ಪ್ರೈಮ್ ಮಿನಿಸ್ಟರ್ ಅಂಡರ್ ತಗೊಂಡು ಕೂತಿದ್ದಾರೆ. ಇವತ್ತು ಕೋರ್ಟ್ಗಳು ಬರೀ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ಗಳಲ್ಲಾಗಲಿ ನ್ಯಾಯ ನಿರೀಕ್ಷೆ ಮಾಡಿದ್ವಿ ನಾವೆಲ್ಲ, ನ್ಯಾಯ ಸಿಗ್ತದೆ ಅಂತ ಹೇಳಿ. ಇವತ್ತು ದಲಿತರ ಮೇಲೆ ನಿರಂತರ ಅತ್ಯಾಚಾರಗಳು ನಡೀತಾ ಇದೆ. ನಮ್ಮ ದಲಿತ ಯುವಕರು ಮೀಸೆ ಬಿಡಂಗಿಲ್ಲ. ಉತ್ತರ ಭಾರತದಲ್ಲಿ ಮದುವೆ ಮಾಡ್ಕೊಂಡು ಕುದುರೆ ಮೇಲೆ ಮೆರವಣಿಗೆ ಮಾಡಂಗಿಲ್ಲ, ಅವ್ರು ಕೊಲೆ ಆಗ್ತಾ ಇದೆ. ಇವತ್ತು ಅಲ್ಲಿನ ಠಾಕೂರ್ ಇವತ್ತು ದಲಿತ ಹೆಣ್ಮಕ್ಕಳು ದೊಡ್ಡ ಹುಡುಗಿ ಆದ ತಕ್ಷಣ ಹಾಕಿದ್ದು ರೇಪ್ ಮಾಡ್ತಕ್ಕಂಥದ್ದು ಬಳಸ್ತಕ್ಕಂಥ ವ್ಯವಸ್ಥೆ ಇನ್ನೂ ಕೂಡ ನಡೀತಾ ಇದೆ. ಉನ್ನಾವ್ನಲ್ಲಿ ಹಾಥರಸ್ನಲ್ಲಿ ಏನಾಯ್ತು ನಾವು ನೋಡ್ತಾ ಇದ್ದೇವೆ. ದೇಶದ ಚರಿತ್ರೆ ಇತಿಹಾಸ. ಬಂಧುಗಳೇ, ಸಂವಿಧಾನ ಜಾರಿಗೆ ಬಂದು 73 ವರ್ಷ, ಈ ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷ, ಬಂಗಾರ ದಿನ ಅಮೃತ ಮಹೋತ್ಸವ ಒಂದು ಕಡೆ, ದಲಿತರ ನಿರಂತರ ಶೋಷಣೆ ಅವಮಾನ ಅನ್ಯಾಯಗಳು ಈ ದೇಶದಲ್ಲಿ ಒಂದು ಕಡೆ ನಡೀತಾ ಇದೆ. ಎಷ್ಟು ಮಟ್ಟಿಗೆ ತಂದಿವೆ, ಎಷ್ಟು ಪರ್ಸೆಂಟ್ ತಂದಿದ್ದಾರೆ. ಇವತ್ತು ಸಂವಿಧಾನದಲ್ಲಿ ಕೆಲವರಿಗೆ ರಾಜಕೀಯ ಮೀಸಲಾತಿ ಸಿಕ್ಕಿರಬಹುದು, ಸಾಮಾಜಿಕ ಆರ್ಥಿಕ ಕ್ಷೇತ್ರದಲ್ಲಿ ಮತ್ತೆ ನೌಕರಿ ಎಂಪ್ಲಾಯ್ಮೆಂಟ್ ನಲ್ಲಿ ಎಜುಕೇಶನ್ ನಲ್ಲಿ ಇವತ್ತು ಬಹಳ ದುರ್ಬಲ ಸ್ಥಿತಿನಲ್ಲಿದ್ದೇವೆ. ಆ ಸ್ಥಿತಿಯನ್ನು ನೋಡಿದ್ರೆ ಇವತ್ತು ಈ ಸಮುದಾಯ ವಿನಾಶದ ಅಂಚಿಗೆ ಬಂದು ನಿಂತಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅದು ನಾವು ತಿಳ್ಕೋಬೇಕಾಗ್ತದೆ. ಆ ದಿಕ್ಕಿನ ನಾವು ಯೋಚನೆಯನ್ನ ಮಾಡಬೇಕಾಗುತ್ತೆ. ರಾಜಕೀಯ ಮೀಸಲಾತಿ ಬ್ಯಾನ್ ಅಂತ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ 10 ವರ್ಷ ಸಾಕು. ಯಾರು ಕೊಡ್ತಾ ಇದಾರಪ್ಪ 10 ವರ್ಷ ಸಾಕು ಅಂದ್ಮೇಲೆ? ನಾವು ಯಾರಾದ್ರೂ ಬೇಡ್ತಾ ಇದೀವಿ ಅವರಿಗೆ? ಶಿಕ್ಷಣ, ನೌಕರಿನಲ್ಲಿ ಈ ಮೀಸಲಾತಿನ ಮುಂದುವರಿಬೇಕು. ರಾಜಕೀಯದಲ್ಲಿ 10 ವರ್ಷ ಸಾಕಂತ ಹೇಳಿದ್ರು ಬಾಬಾ ಸಾಹೇಬ್. ಆದ್ರೆ 10 ವರ್ಷ ನಂತರನೂ ಕೂಡ ಈ ಸರ್ಕಾರಗಳು ಪ್ರತಿ 10 ವರ್ಷ ಹೆಚ್ಚು ಮಾಡ್ತಾನೆ ಇದ್ದಾರೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಈ ರಿಸರ್ವೇಶನ್ ಇದ್ರೆ ಮಾತ್ರ ಗುಲಾಮು MP MLಗಳು ಗೆಲ್ಲಕ್ಕೆ ಆಗ್ತದ ಅಂತಕ್ಕಂಥ ಖಾತ್ರಿ ಭರವಸೆ ಆ ಜನರಿಗಿದೆ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಪರೇಟ್ ಎಲೆಕ್ಟೋರೇಟ್ ಸಿಸ್ಟಮ್ ಕೇಳಿದ್ರು. ಅದ್ರ ಪ್ರಕಾರ ಆದ್ರೆ ನಿಜವಾದಂತ ದಲಿತ ಪ್ರತಿನಿಧಿಗಳು ವಿಧಾನಸಭೆ ಮತ್ತು ಪಾರ್ಲಿಮೆಂಟ್ಗೆ ಹೋಗಿ ಸಮುದಾಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ತಾಕತ್ತು ಇಡ್ತಾ ಇದ್ರು. ಆ ತಾಕತ್ತನ್ನ ತೆಗೆಯೋಗೋಸ್ಕರ ನಡೆಸತ್ತ ನಾಯಕರನ್ನ ಸೃಷ್ಟಿ ಮಾಡೋಗೋಸ್ಕರ ಈ ಮೀಸಲಾತಿಯನ್ನು ಮುಂದುವರಿಸಿಕೊಂಡು ಅವರು ಬರ್ತಾ ಇದ್ದಾರೆ. ಇದರಿಂದ ಯಾವ ಪ್ರಯೋಜನವೂ ಕೂಡ ಇಲ್ಲ. ನೋಡಿ, ಅಂಬೇಡ್ಕರ್ ಅವರಿಗೆ ಅಪಮಾನ ಆಗಿದೆ. ಪಾರ್ಲಿಮೆಂಟ್ ಎದುರು ಕಡೆ ಸಂವಿಧಾನವನ್ನು ಸುಟ್ಟರು. ಎಷ್ಟು ಜನ MP ಮಾತಾಡಿದ್ರು ಪಾರ್ಲಿಮೆಂಟ್ ಅಲ್ಲಿ? ಇವತ್ತು ಕರ್ನಾಟಕದ ಅನಂತಕುಮಾರ್ ಹೆಗಡೆ ಅನ್ನುವಂತ ಒಬ್ಬ ಮಂತ್ರಿ ಸಂವಿಧಾನ ಬದಲಾವಣೆ ಮಾಡಕ್ಕೆ ನಾವು ಬಂದಿದ್ದೀವಿ ಅಂತಂದ್ರು. ಈ ರಾಜ್ಯದಲ್ಲಿ ಇರ್ತಕ್ಕಂಥ 50 ಜನ SC ST MLAಗಳು ಜಗ್ಮರಿ ಮಾಡ್ತಾರಲ್ಲಿ. ಹೇಳ್ಬೇಕಾದ್ರೆ ಅವರೊಬ್ಬರು ಮಾತಾಡ್ಬೇಕಲ್ಲ. ಮತ್ತೊಂದು ಮೇಲೆ ಹ್ಯಾಂಗ್ ಉಳಿತದೆ ನಿಮ್ಮ ಸಂವಿಧಾನ? ಸುಮ್ಮನೆ ಸಂವಿಧಾನದ ಹೋಗ್ಯದಪ್ಪ ಸಂವಿಧಾನ ಅಲ್ಲ, ಅದು ಸುಮ್ಮನೆ ಮ್ಯಾಲ ಪೇಪರ್ ಉಳಿದಲ್ಲ. ಸಂವಿಧಾನ ಯಾವಾಗ ಈ ದೇಶದ ಪ್ರಧಾನಮಂತ್ರಿಗಳು ಈ ಸಂವಿಧಾನಕ್ಕೆ ನಮಸ್ಕಾರ ಮಾಡಿ ಪಾರ್ಲಿಮೆಂಟ್ನಲ್ಲಿ ಹೆಜ್ಜೆ ಇಟ್ರು. ಯಾಕಂದ್ರೆ ಯಾವ ಮನುಷ್ಯ ದೇವಸ್ಥಾನಕ್ಕೆ ಹೋದ್ರು 16 ಬೇಡ್ಕೋತಾನೆ. ಕಳ್ಳಿದ್ರೆ ಇವತ್ತು ಯಾವ ಮನೆಗೆ ಕಲ್ಲಂಡಿಗೆ ಮಾಡಕ್ ಹೋಗಿಲ್ಲದಪ್ಪ, ಆ ಮನೆಗೆ ಯಾರು ಬಿ ಇರೋದ ಮಾಡೋಣ, ಈಜಿ ಕಲ್ಲಂಡಿಗೆ ಮಾಡ್ಕೊಂಡು ಬರಬಲೆ ಮಾಡೋದು ದೇವ್ರಿಗೆ ಬೇಡ್ಕೊಂಡು ಹೋಗ್ತಾನೆ. ಹಂಗೆ ದೇಶದ ಸಂವಿಧಾನ
ಅದು ಏನೋ ನಮಸ್ಕಾರ ಮಾಡಿ ಪಾರ್ಲಿಮೆಂಟ್ ಹೋಗುವಾಗ ಸನ್ಮಾನ್ಯ ಮೋದಿ ಅವರು ಹಂಗೆ ಹೋಗಿದರು. ಈ ದೇಶಕ್ಕೆ ಏನು ಸಂವಿಧಾನ ಬೇಡ್ಕೊಂಡು ಹೋಗ್ತಾ ಇದ್ದೀನಿ, ಇದನ್ನು ಸರ್ವನಾಶ ಮಾಡಿ ಒಳಗಿಂದ ಹೊರ ಬರ್ತೀನಿ ಅಂತ ಅವರು ಪಣ ತಟ್ಟು ಹೋಗಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಇವತ್ತು RSS ಹಿಡನ್ ಅಜೆಂಡಾಗಳು ಒಂದೊಂದೇ ಜಾರಿ ತರ್ತಾ ಇದ್ದಾರೆ. ಹಿಡನ್ ಅಜೆಂಡಾಗಳು ಇಡೀ ದೇಶದ ಸಂವಿಧಾನ ಬಹಳ ಜನರಿಗೆ ಇನ್ನೂ ಅರ್ಥ ಆಗಿಲ್ಲ. ಅದು ಕೇವಲ ದಲಿತರಿದ ಅಂತ ಬಹಳ ಜನರಿಗೆ ಅನಿಸಿತ್ತು. ಆದರೆ ಈ ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷ ನಂತರ ಈ ದೇಶದ ಮುಸಲ್ಮಾನರಿಗೆ ಅನಿಸ್ತು, ಯಾವಾಗ ಇವ್ರಿಗೆ NRC CA ತಂದು ಈ ದೇಶದಲ್ಲಿ ಹೊರಗೆ ಹಾಕ್ಬೇಕಂತ ತೀರ್ಮಾನ ಮಾಡಿದ್ರು, ಆವಾಗ ಇವ್ರಿಗೆ ಸಂವಿಧಾನ ಬಂದು आवाज संविधान हमको बचा रहे, हमको बचाओ बोल के देश के मुसलमान सामने आए. लखन भाई, जब इस देश का संविधान मुसलमान को 75 साल के बाद मालूम हो गया कि संविधान में क्या है. ಈ ದೇಶದ ರೈತರು ಯಾರಿದಾರಪ್ಪ? ರೈತರು ಎಲ್ಲ ದೊಡ್ಡ ದೊಡ್ಡ ಸಮುದಾಯದ ರೈತರು. 100 ಎಕರೆ, 50 ಎಕರೆ, 25 ಎಕರೆ, 30 ಎಕರೆ, 200 ಎಕರೆ ಯಾರು ರೈತರು? ಯಾರೋ ಒಬ್ರು ರೈತರು ಯಾರು ಇಲ್ಲ. ಎಲ್ಲ ದೊಡ್ಡ ದೊಡ್ಡ ರೈತರು. ಯಾವಾಗ ದಿಲ್ಲಿ ಪಾರ್ಲಿಮೆಂಟ್ ನಿಂದ ಹೊರಗಡೆ ದಿಲ್ಲಿ ಬಾರ್ಡರ್ನಲ್ಲಿ 1 ವರ್ಷಗಳ ಕಾಲ ಈ ರೈತರು ಹೋರಾಟ ಕೂತರು ಸರ್ಕಾರದ ವಿರುದ್ಧ ಸಂಘರ್ಷ. ಆ ಸಂಘರ್ಷದಲ್ಲಿ ಸುಮಾರು 700 ಜನ ರೈತರು ಬಲಿತ ಮಾಡ್ತಾರೆ. ಆ ರೈತರು ಹೋರಾಟ ಗೆದ್ದ ಮೇಲೆ ಆ ರೈತರು ಹೇಳ್ತಾರೆ, ರಾಕೇಶ್ ಟಿಕैत आज अगर हमारा किसान का जो संघर्ष है, ये संघर्ष अगर पास हुआ है तो इसका मूल कारण संविधान है बोलते. ಆ ರೈತರು 75 ವರ್ಷದ ಸಂವಿಧಾನ ತಿಳ್ಕೊಳ್ಳಕ್ಕೆ ಇವತ್ತು ಮತ್ತೊಂದು ಹೊಸ ಕಾಯ್ದೆ ಬರ್ತಾ ಇದೆ, ಮತಾಂತರ ಕಾಯ್ದೆ. ಇದು ಕ್ರಿಶ್ಚಿಯನ್, ಮುಸಲ್ಮಾನ್, ಬುದ್ಧಿಸ್ಟರನ್ನ ಟಾರ್ಗೆಟ್ ಮಾಡಿ ಈ ಕಾಯ್ದೆಯನ್ನು ತರ್ತಾ ಇದ್ದಾರೆ. ಇವೆಲ್ಲ RSS ಅಜೆಂಡಾಗಳು. ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಇದರಿಂದ ನಾವು ಸಂವಿಧಾನ ಉಳಿಸಬೇಕಾಗಿದೆ. ಇದರಿಂದ ಸಂವಿಧಾನಿಕವಾಗಿ ಯಾರಿಗೆ ನ್ಯಾಯ ಸಿಗಬೇಕು ಅವ್ರಿಗೆ ಕೊಡಿಸಬೇಕಾಗಿದೆ. ಆದರೆ ಅದು ನ್ಯಾಯಾಂಗ ಜಾರಿ ಮಾಡುವಂತ ಜಾಗದಲ್ಲಿ, ಇದು ಸಂವಿಧಾನವನ್ನು ಜಾರಿ ಮಾಡತಕ್ಕಂಥ ಜಾಗದಲ್ಲಿ ಈ ದೇಶದ ಅಂಬೇಡ್ಕರ್ ಮತ್ತು ಸಂವಿಧಾನ ಪ್ರೇಮಿಗಳಿಲ್ಲ. ಅವರೆಲ್ಲ ವಿರೋಧಿಗಳು ಹೋಗಲು ಕೂತಿದ್ದಾರೆ. ಹಾಗಾಗಿ ಆ ಸಂವಿಧಾನವನ್ನ ದಿನನಿತ್ಯ ಅದನ್ನು ಕತ್ತಿಸಿ ವೀಕ್ ಮಾಡಿ 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 ಇವತ್ತು ಆ ಸಂವಿಧಾನ ಏನು ಕೆಲಸಕ್ಕೆ ಬರಲಾರ್ದಂಗೆ ಮಾಡಿ ಇಟ್ಟಿದ್ದಾರೆ ಅಂತ ನಿಮ್ಮ ಒಂದು ಮಾಹಿತಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ಪ್ರತಿಯೊಂದು ರಿಕ್ರೂಟ್ಮೆಂಟ್ ಏನಾಗ್ತಾ ಇದೆ, ಸರ್ಕಾರಿ ರಿಕ್ರೂಟ್ಮೆಂಟ್ ನಿಲ್ಲಿಸ್ಬಿಟ್ಟಿದ್ದಾರೆ. ಎಲ್ಲ ಗೌರ್ಮೆಂಟ್ ರಿಕ್ರೂಟ್ಮೆಂಟ್. ಈ ಸರ್ಕಾರಿ ಸೇವೆ ನಿಲ್ಲಿಸ್ಬಿಟ್ಟು ಮೀಸಲಾತಿ ತರ ಅವಶ್ಯಕತೆನೇ ಇಲ್ಲ. ಈ ಪ್ರತಿಯೊಂದು ಕ್ಷೇತ್ರ ಖಾಸಗಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಆ ಖಾಸಗಿನಲ್ಲಿ ಲಕ್ಷಾಂತರ ಹುದ್ದೆಗಳಿದೆ. BSNL ಇದೆ, ರೈಲ್ವೆ ಇದೆ, ಈಗ ಮತ್ತೊಂದು ಯಾವುದು ಏರ್ ಇಂಡಿಯಾ ಇದೆ, ಬೇರೆ ಬೇರೆ ಏರ್ಪೋರ್ಟ್ಗಳೆಲ್ಲ ಕೊಡ್ತಾ ಇದ್ದಾರಲ್ಲ. ಸರ್ಕಾರಿ ಆಸ್ತಿ ಹಿಂದಿನ ಸರ್ಕಾರಗಳಲ್ಲಿ 75 ವರ್ಷ ಸರ್ಕಾರಿ ಸಂಸ್ಥೆ ಕಟ್ಟಿ ಅಲ್ಲಿ ನೌಕರಿ ಕೊಟ್ಟು ಬಂದಿದ್ರು. ಈಗ ಅವೆಲ್ಲ ಖಾಸಗಿಯವರು ಕೊಡ್ತಾರೆ. ಖಾಸಗಿಯವ್ರು ಏನ್ ಮಾಡ್ತಾರ? ಅಲ್ಲಿ ಆಯ್ತು, ಅವ್ರು ಇನ್ನೂ 4 ವರ್ಷ 2 ವರ್ಷ ಜಾಬ್ ಅದ, ಅವರೆಲ್ಲ ರಿಸರ್ವೇಷನ್ ಕ್ಯಾಟಗರಿಗ ಬಂದವ್ರು. ಅವ್ರು ಮುಗಿದ ತಕ್ಷಣ ಅಲ್ಲಿ ಯಾವ್ದು ರೂಲ್ಸ್ ಇಂಪ್ಲಿಮೆಂಟೇಷನ್ ಆಗಲ್ಲ. ಅವ್ರು ಖಾಸಗಿ ತಗೊಂಡು ನಾ ಮಾಲಕ್ ಇರ್ತೀನಿ, ನಾ ಹ್ಯಾಂಗ್ ಬೇಕು ಯಾವ್ದು ಬೇಕು ಅವ್ನಿಗೆ ತಗೋತೀನಿ, ಯಾವ್ದು ಬೇಕು ಅವ್ನಿಗೆ ಫ್ಯಾಕ್ಟ್ರಿ ನಡೆಸ್ತೀನಿ. ಇವಾಗ ಟಾಟಾ ಅಂತಕ್ಕಂಥ ಸಂಸ್ಥೆ, ಇನ್ಫೋಸಿಸ್ ಅಂತಕ್ಕಂಥ ಸಂಸ್ಥೆ ದೊಡ್ಡ ದೊಡ್ಡ ಇದಾವಲ್ಲ, ಅಂಬಾನಿದು, ಅದಾನಿದು ಗ್ರೂಪ್ ಆಫ್ ಇಂಡಸ್ಟ್ರಿ, ಇದರಲ್ಲೆಲ್ಲ ನೀವು ಇದ್ರ ಸರ್ವೆ ನೋಡಿದ್ರೆ ನಿಮ್ಗೆ 2 ದಿನ ತಲೆ ನಡೆಯೋದಿಲ್ಲ. ಓಡೋದಿಲ್ಲ ತಲೆ. ಇಡೀ ದೇಶದ ಸಂಪತ್ತು, ಇಡೀ ದೇಶದ ನೌಕರಿಗಳು, ಇಡೀ ದೇಶದ ಆದಾಯ, ಇಡೀ ದೇಶದ ಜಮೀನು, ಇಡೀ ದೇಶದ ಎಲ್ಲ ಏನು ಸಂಪನ್ಮೂಲಗಳಿದ್ದಾವೆ, ಕೆಲವು 20% ಜನರ ಹತ್ರ ಇಡೀ 80% ಆಸ್ತಿ ಈ ದೇಶದನ್ನ ಕ್ರೋಢೀಕರಣ ಮಾಡ್ಕೊಂಡು ಹಿಡ್ಕೊಂಡು ಕೂತಿದ್ದಾರೆ. ನಾವು ದಿನನಿತ್ಯ ದುಡಿಬೇಕು ಬದುಕಬೇಕು. ಇವತ್ತು ಆಸ್ಪತ್ರೆಗೆ ಅವನೊಬ್ಬ ಬಡ ಹೋಗ್ಬೇಕು, ಅವನಿಗೆ ಕ್ಯಾನ್ಸರ್ ಆಗಿದೆ, ಹಾರ್ಟ್ ಆಗಿದೆ, ಅದರ ತಕ್ಷಣಕ್ಕೆ ಅವನಿಗೆ ಯಾವ ಆಸ್ಪತ್ರೆ ಟ್ರೀಟ್ಮೆಂಟ್ ಆಗ್ಬೇಕು, ಹ್ಯಾಂಗ್ ಬದುಕಬೇಕು ಆ ಬಡ ಕುಟುಂಬ. ಇಡೀ ಇವತ್ತು ಆರೋಗ್ಯ ಕ್ಷೇತ್ರ ಖಾಸಗೀಕರಣ ಆಗ್ಬಿಟ್ಟಿದೆ. ಇವತ್ತು ಸರ್ಕಾರಿ ಆಸ್ಪತ್ರೆಗಳು ಕಮ್ಜೋರ್ ಮಾಡೋದ್ರ ಮೂಲಕ ಈ ಖಾಸಗಿ ಆಸ್ಪತ್ರೆಗಳಿಗೆ ಸರ್ಕಾರನೇ ನೇರವಾಗಿ ಅವರ ಹಿಂದೆ ನಿಂತು ಅವನ್ನು ಬೆಳೆಸ್ತಾ ಇದೆ. ಇವತ್ತು ಈ ದೇಶದ ಬಹುಸಂಖ್ಯಾತನಲ್ಲಿರ್ತಕ್ಕಂಥ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ದಲಿತರಿಗೆ ಆರೋಗ್ಯದಿಂದ ದೂರ ಮಾಡ್ತಾ ಇದ್ದಾರೆ. ಶಿಕ್ಷಣ ಕ್ಷೇತ್ರದಿಂದ ದೂರ ಹೇಳೋದಲ್ಲ ನಿಮಗೆ, ಡ್ರಾಪ್ಔಟ್. ಈ ರೀತಿಯಾಗಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಇಡೀ ಸಮುದಾಯವನ್ನು ನಾಶ ಮಾಡ್ತಕ್ಕಂಥ ಕೆಲಸ ಆ ಯೋಜನೆ ಹಾಕೊಂಡಿದೆ ಬಂಧುಗಳೇ. ಹಾಗಾಗಿ ಈ ವಿಚಾರಗಳನ್ನು ನಾವು ಜನರಿಗೆ ತಿಳಿಸಬೇಕಾಗಿದೆ, ಜನರಿಗೆ ಜಾಗೃತಿ ಮಾಡಬೇಕಾಗಿದೆ, ಹೊಸ ರೀತಿಯ ಹೋರಾಟವನ್ನು ನಾವು ಮಾಡಬೇಕಾಗಿದೆ. ನಾವು ಹಳೇದೇ ಹಿಡ್ಕೊಂಡು ಕೂತರ ಈ ಸಮುದಾಯ ಸರ್ವನಾಶ ಆಗೋದು ಗ್ಯಾರಂಟಿ. ಮುಂದೊಂದು ದಿನ 360 ಟಾರ್ಗೆಟ್ ಇಟ್ಟಿದ್ದಾರೆ RSS ನಾವು. 360 ಟಾರ್ಗೆಟ್ ಏನಾದರೂ ಅವ್ರು ಈ ದೇಶದ ರೀಚ್ ಮಾಡಿದ್ರೆ, 2/3 ಮೆಜಾರಿಟಿ ಪಾರ್ಲಿಮೆಂಟ್ ಅಲ್ಲಿ ಯಾವುದೇನು ಬಂತು ಅಂದ್ರೆ ಈ ಸಮುದಾಯಕ್ಕೆ ಇರ್ತಕ್ಕಂಥ ಎಲ್ಲಾ ಅವಕಾಶಗಳು ಒಂದೇ ರೀತಿ ಕಳಿಸಿಬಿಡ್ತಾರೆ. ಒಂದೇ ದಿನದಲ್ಲಿ ಯಾವ ರೀತಿ ರಾತ್ರೋರಾತ್ರಿ ನೋಟ್ ಬದಲಾವಣೆ, ರಾತ್ರೋರಾತ್ರಿ GST ತಂದ್ರು,
ಯಾರ ಏನಾರ ಮಾಡಿದ್ರ? ಏನು ಮಾಡಕ್ಕಾಗೋದಿಲ್ಲ. ಇನ್ನು ಈ ದೇಶದ ದಲಿತರಲ್ಲಿ ಜಾಗೃತಿ ಇದೆ, ಇನ್ನು ಹೋರಾಟದ ಶಕ್ತಿ ಇದೆ. ಬಾಬಾ ಸಾಹೇಬರ ರಕ್ತ ಈ ಸಮುದಾಯದ ಒಳಗಡೆ ಕುದಿತಾ ಇರೋದ್ರಿಂದ ನಾವಿನ್ನ ಹೋರಾಡಿ ನಮ್ಮ ಅಸ್ತಿತ್ವ ಉಳಿಸ್ಕೊಳ್ತಾ ಇದ್ದೀವಿ. ಹೊರತಾಗಿ ಉಳಿದಂತ ಈ ದೇಶ ಸರ್ವೆ ತೆಗೆದು ನೋಡ್ರಿ, ಇನ್ನ ಎಸ್ಟಿ ಜನ, ಬುಡಕಟ್ಟು ಜನ, ಹಿಂದುಳಿದ ಜನ ಆ ಧರ್ಮದ ಅಭಿವೃದ್ಧಿ ತುಂಬಿ ಇನ್ನ ಅವರ ಮನೋಸ್ಥಿತಿಯನ್ನ ಮ್ಯಾಕ್ ವೈಚಾರಿಕವಾಗಿ ಬೆಳೆಯಕ್ಕೆ ಬಿಡ್ತಾ ಇಲ್ಲ. ಈ ದೇಶದಲ್ಲಿ ಏನಾದ್ರೂ ಜಾಗೃತಿ ಜಾತಿ ಇದ್ರೆ ಕೇವಲ ಎರಡೇ ಅಂತ ನಾನು ಹೇಳ್ತೀನಿ. ಎರಡೇ ಜಾತಿಗಳು, ಒಂದು ಬ್ರಾಹ್ಮಣರು, ಒಂದು ದಲಿತರು. ದಲಿತರಿಗೆ ಅಂಬೇಡ್ಕರ್ ಸಾಹಿತ್ಯ, ಅಂಬೇಡ್ಕರ್ ಜ್ಞಾನ ಇರೋದ್ರಿಂದ ಇವ್ರು ಜಾಗೃತರಾಗಿದ್ದಾರೆ. ಉಳಿದಂತ ಮಧ್ಯದಲ್ಲಿ ಇರ್ತಕ್ಕಂಥವ್ರಿಗೆ ಅವ್ರು ಬಳಸ್ಕೊತಾ ಇದ್ದಾರೆ. ಇವ್ರು ನಮ್ಮಲ್ಲಿ ಬಳಸ್ಕೊಳ್ಳೋಕೆ ನಮ್ಮಲ್ಲಿ ಯಾವುದೇ ರಾಜಕೀಯ ಅಧಿಕಾರ ಇಲ್ಲ, ರಾಜಕೀಯ ಆಶ್ರಯ ಇಲ್ಲ, ಸಂಪತ್ತಿ ಇಲ್ಲ. ಫ್ಯಾಕ್ಟ್ರಿಲಿ ಯಾವನಿಗಾರ ಕರ್ಕೊಂಡು ನೌಕರಿ ಕೊಡಾಗ ನಮ್ಮ ನವಬಂದಿ ಬೀದರ್ ಅಂಬೇಡ್ಕರ್ ಸರ್ಕಲ್ ಬರ್ತಾರ, ಒಬ್ಬ ದಲಿತರ ಒಂದು ಚಪ್ಪಲಿ ದುಕಾನದ ನೋಡ್ರಿ, ಒಂದು ಹಾಂಡೆ ಮಾಡೋ ದುಕಾನದ, ಒಂದು ಕಿರಾಣಿ ದುಕಾನದ, ಒಂದು ಬಟ್ಟೆ ದುಕಾನದ. ಹ್ಯಾಂಗಿರಿ ನಮ್ದು ಬಿಸ್ನೆಸ್? ಆರ್ಥಿಕವಾಗಿ ಹ್ಯಾಂಗ್ ಮೇಲೆ ಬರ್ಬೇಕು ಈ ಸಮಾಜ? ಇವೆಲ್ಲ ಪ್ರಶ್ನೆಗಳು ನಿಮ್ಗೆ ಚರ್ಚೆಗೆ ಬಿಡ್ತಾ ಇದ್ದೀನಿ. ತಾವೆಲ್ಲ ಯುವಕರು ಸೇರಿದ್ರಿ, ತಂದೆ ತಾಯಿ ಸೇರಿದ್ರಿ. ಯಾಕಂತ ಹೇಳಿದ್ರೆ ಇದು ಇಷ್ಟೆಲ್ಲ ನಾನು ಯಾಕೆ ಮಾತಾಡ್ಬೇಕಾಯ್ತು ಅಂತ ಹೇಳಿದ್ರೆ, ನಾವೆಲ್ಲ ಇವತ್ತು ಹೋರಾಟಗಾರರು ಎಲ್ಲಿಂದ ಹೊರಗಡೆಯಿಂದ ಕರೆಸ್ಕೊಂಡು ಬಂದು ನಾವೆಲ್ಲ ನಿಮಗೆ ಒಂದು ಸಂಬೋಧನೆಯನ್ನ ಮಾಡಿಸ್ತಾ ಇದ್ವಿ. क्योंकि अभी हमारे इस मंच पे इस बकटा की जानिब से जो आज प्रतिभटना समावेश मनाया जा रहा है, तमाम के तमाम लोग डायस पर यहाँ मौजूद हैं और इसके साथ में और हमारे बंते जी साहब और हमारे और एक बुजुर्ग हैं। मैं तमाम लोगों का तहे दिल से शुक्रिया अदा करता हूँ और इनका शुक्रगुजार हूँ, क्योंकि आज यह मंच पर यहाँ के नौजवान साथियों और यहाँ के संघर्ष करने वाले साथियों यहाँ पर मौजूद हैं। अभी आप लोगों ने सुना, रमेश डाकुड़ी जी ने इतना बेहतरीन अंदाज से आप लोगों को इस 73वें यौम जमहूरिया के मौके पर आप लोगों को तमाम बातें समझाई। इसकी मेन वजह मैं आपको बताना चाहता हूं और उसके साथ साथ हम मुसलमानों में जो वजह पाई गई है उसका हमें भी अंदाजा नहीं था। हम लोगों ने भी, जैसे कि अभी हमारे डंडे साहब ने कहा, मेरा और हमारे मरहूम दोस्त हमारे सरपरस्त अली जनाब सैयद जुल्फिकार हाशमी साहब का भी नाम लिया उन्होंने। ये हम दोनों भी इसी दलित संगठनों में रहकर इन हालात को देखकर संविधान को समझा, संविधान को पढ़ा, संविधान के बारे में मालूमात हुए, तब जाकर हम आज इस बोलने के लायक बने। और यही दलित संगठनों ने हमें इस बोलने का हमारे को ये मिला, मौका मिला। भाइयों, मैं आज इस मंच से कहना चाहता हूं, संविधान को समझे, संविधान को जाने, संविधान बचाओ देश बचाओ जो नारा है, ये खाली दलित भाइयों के लिए नहीं है, तमाम के तमाम मुसलमानों के लिए भी है। और जो लोग इस देश में जी रहे हैं, इस देश के अंदर हम लोगों ने जो सांस ले रहे हैं और ये कानून जो बनाकर हमें बाबा साहब ने दिया है, इसको हमको समझने की जरूरत है। क्योंकि इस देश के कानून को बाबा साहब ने दिया है। बाबा साहब के कानून के संविधान को देने के बावजूद आज हम लोग जो है ना गुमराह हो रहे हैं, क्योंकि हम लोगों को इसका अंदाजा नहीं है। इस बात का अंदाजा लगाना बहुत जरूरी है। आज देखिए, आज जो मुद्दे पे हम बात करने जा रहे हैं, आज जो मुद्दे पे आज ये मंच सजा हुआ है, नौजवानों का मंच सजा हुआ है और यहाँ के भीम सैनिकों का मंच सजा हुआ है और तमाम के तमाम लोग इस मंच पर आए हैं। तो ऐसी घटनाएं घटी जिसकी कोई इंतहा नहीं है। आप लोगों को अंदाजा होना चाहिए, इस देश के अंदर बाबा साहब का नाम इतनी इज्जत से लिया जाता है, उसका किसी को अंदाजा नहीं है। एक नालायक जज, न्यायालय में बैठने वाला, न्यायालय करने वाला नहीं है, बल्कि नालायक जज है वो, जो बाबा साहब की फोटो को निकालने तक तिरंगा नहीं लहराता। बुलाओ मेरे भाइयों, उसके खिलाफ में आज ये प्रतिभटना जलसा रखा गया है। इस जलसे का उन्वान ही वही है, क्योंकि उन्होंने आज 73 साल हो चुके हैं यौम जमहूरिया के,
73 साल से कम उसकी उम्र, ये जॉब लगकर जज बनकर कम से कम उसकी उम्र हुई होगी 30 साल तो हुई होगी। 30 साल से वो ये नहीं देखा बाबा साहब का चित्र लगाते हैं या नहीं। झंडा बंधन के दिन इतनी भी लापरवाही, इतनी हद पार कर गए। ये उसकी वजह नहीं है, यहाँ का आरएसएस ये जो देश को चला रहा है, ये बीजेपी नहीं चला रही, बल्कि बीजेपी और आरएसएस मिलकर चला रहे हैं। उसको इसकी हिम्मत कैसे आई, इसका अंदाजा आपको लगाना है। आप लोगों को सोचना है कि हमें आगे क्या करना है। देखिए आज के दिन हम लोगों ने जो काम किया है, जैसे कि हमारे रमेश साहब ने अच्छी तरीके से समझाया कि हमें संविधान के बारे में बात कर रहे हैं, संविधान के बारे में करें, बच्चों को कितनी परीक्षा मिल रही है, कितने जनों पढ़ रहे हैं, कितनों को जॉब मिल रहा है, कितनों को काम मिल रहा है, कितने बेरोजगार हैं, इसका अंदाजा हमें लगाना बहुत जरूरी है। हमें क्यों नहीं लगा रहे, हमें क्यों नहीं मिल रहा, ये सोचने का विचार मैं आपको बोलना चाहता हूँ रमेश डाकुड़गी साहब। इसके अंदर सबसे बड़ी वजह यह है कि यहाँ पर जो प्रतिनिधि जीत कर जाता है वो असेंबली में आवाज उठाना पड़ता है, पार्लियामेंट में आवाज उठाना पड़ता है। हमारे समाज के लोगों को, कितने लोगों को आप रिजर्वेशन दे रहे, कितने लोगों को नौकरी दे रहे, कितने लोगों को आप जो है ना स्कॉलरशिप दे रहे हैं। आपकी इत्तला के लिए आज ये बीजेपी सरकार जब से बैठी है, जब से स्कॉलरशिप भी बंद हो चुका है। मेरे भाइयों, इसको रोकने के लिए हमें अपना प्रतिनिधि, हमारे बोलने वाला प्रतिनिधि, हमारी आवाज को वहां तक पहुंचाने वाला प्रतिनिधि चाहिए। आज देखिए हुन्नाबाद तालुके में इतना बड़ा जुलूस निकाला गया, आज वहां के लोग थरथरा रहे हैं। क्यों थरथरा रहे हैं? कि बाबा साहब की फोटो की बेरुमती करने की वजह से वो लोग पूछने गए, मेमोरेंडम देने गए, 2 घंटे मिसगाइड कर रहे साहब, वहां पर मिसगाइड कर रहे कि अंकुश गोखले ने वहां पर जाके ऐसा किया। नहीं, अंकुश गोखले का सबर इतना था, 2 घंटे तक उन्होंने इंतजार किया, 2 घंटे तक इंतजार कर आखिर में जाकर जब बात करने गए, 5 मिनट का काम है ले लो, वो तो उसकी बात ना सुनते हुए, उसको जवाब ना देते हुए अपनी मनमानी कर जो है ना उन्हें लापरवाही करने की वजह से उसको उसकी सजा मिली है। क्योंकि वो मिलना बहुत जरूरी था। उन्हें ऑफिसर है, तहसीलदार है, उन्हें लोगों की जो है ना, लोगों के मेमोरेंडम लेना उसका काम है, लोगों की समस्या को बताना उसका काम है, लोगों की समस्या को हल करना उसका काम है, यूं ना के मनमानी करना है। उसकी वजह से उसको उसकी सजा मिली है। अगर उसके ऊपर केस नहीं किया जाता है और ये जो नालायक जो जज है उसको अगर डिसमिस नहीं किया जाता है, तब तक हम वो नाटक करेंगे, तब तक हम इसको छोड़ेंगे नहीं मेरे भाइयों। और मैं ये बताना चाहता हूँ, जो लोग यहाँ पर असेंबली में बैठे हैं, रिजर्वेशन के नाम पर एमएलए बनकर गए, मिनिस्टर बन रहे हैं कोठे में, मगर क्या कर रहे हैं देखिए आप लोग। वो लोगों को आज तक कोई आवाज नहीं उठाया। एक अच्छी छोटी सी मिसाल देना चाहता हूँ मैं आपको। हमारे स्टेट में हमारे बीदर जिले में जब एक शाहीन स्कूल के अंदर एक नाटक किया जाता है, नाटक करने के बाद में वहाँ की बच्ची को जो है ना, वहाँ की बच्ची जो नाटक करती है उसके वालिदैन को लेकर जेल में डालते हैं, तब भी यहाँ के प्रतिनिधि, यहाँ का एमएलए, यहाँ के लीडर्स कोई आवाज नहीं उठाए। एक शर्म आनी चाहिए। बाजू स्टेट से हमारे बैरिस्टर असदुद्दीन अवैसी साहब ने आकर यहाँ पर जेल विजिट करने के बाद में यहाँ के एमएलए, यहाँ के प्रतिनिधि नींद से जागे, जब जाके उनकी पुरसा पूछ रहे हैं। मेरे भाइयों, इन लोगों को अपने घरों को वापस भिजाना है। अब मैं ये भी सोच रहा हूँ, यहाँ पर उड़पी में 3-4 लड़कियां जो हिजाब पहनकर जो स्कूल जाती है, तो हिजाब निकाल कर और बोल रहे थे जो ना उनको जो ना बाहर कर देते हैं। तो आज 8-10 दिन से वो लोग स्ट्राइक कर रहे हैं, बाहर बैठे हुए। 7 एमएलए माइनॉरिटी के हैं, मुसलमानों के हैं। मुसलमान होते हुए कम से कम इतना तो बोलना चाहिए कि भाई आखिर वो क्या रहा है। देखिए आप लोग, कितनी शर्म की बात है। हमें कोई किसी से क्रिटिसाइज करना नहीं है, इंसानियत को बात को पहुंचाना है। ये रमेश डाकुड़गी साहब ने तफसीली बताया, मैं इसलिए आप लोगों को बता रहा हूँ। हम लोग भी इसको इसी तरीके से अमल करें। हम लोगों को भी जो है ना संविधान को बचाने की बात करने के बजाय संविधान के नाम पे हमको कुर्बानी देना चाहिए। जब जब मौका आया हम तब तक जो है ना बराबर इसको ये करेंगे, इसके साथ रहेंगे। और मैं बोलना चाहता हूँ आपको, बाबा साहब ने
जिस रास्ते पे हमको चलने के लिए हमको हिदायत की थी वो रास्ते पर हम लोग नहीं है। इसके लिए आज हम ये दिन देख रहे हैं। हमारे बच्चे पढ़े लिखे हैं तब भी बेकार हैं, क्योंकि हमारी मनमानी। आज बीदर के अंदर कितने लोगों को जॉब मिला है बताइए, कितने लोगों को नौकरियां मिले हैं बताइए। ये नौकरियों का सिस्टम लाने वाला कौन होता है मेरे भाइयों? अगर एक बीदर तालुके से एक प्रतिनिधि को, एक एमएलए को जिता के भेजते हैं तो बीदर की पूरी नुमाइंदगी होना चाहिए। आज देखिए इतना बड़ा ये हो गया बाबा साहब की फोटो के साथ में, तो उसके बारे में यहाँ का एमएलए आवाज नहीं उठाया अभी तक, ना हमारा साथ देने के लिए हमारे मंच में रहना चाहिए था। कितनी बुरी शर्म की बात है भाइयों। इस मंच पर मैं ये बोलना चाहता हूँ आप लोगों को, इन लोगों को नाली मोरियों की फिक्र है। देश को इतना बड़ा संविधान दिए हैं, उसके बारे में बात नहीं कर रहे। ये 75 लाख का काम कर दिया, मैं 10,000 का काम कर दिया, 50। ये नहीं है मेरे भाई। आपको एमएलए इसलिए नहीं बनाए, नाली मोरिया लोग बेरोजगार हैं, उनको नौकरियां दिलाइए, जाके बात कीजिए, उनके लिए रिजर्वेशन कराइए। ये होता है असल काम, इसको कहते हैं। ये काम करने वाला ही शायद लीडर होता है। आपको याद होगा एक दिन जब सारे के सारे संगठन वाले तमाम के तमाम लोग मिलकर बीदर का इतिहास बदले थे। वो बाबा साहब की देन थी। बाबा साहब ने हमें जो रास्ता बताया था उस पर हम अमल किए थे। 94 में जब जिसकी मिसाल सारे के सारे दलित भाई, सारे के सारे लोग, गरीब गुरबा लोग मिलकर जो है ना यहाँ से एक प्रतिनिधि चुनकर भेजे थे। वो आपको लोगों को अच्छी तरीके से नाम याद होगा मेरे भाइयों। सैयद जुल्फिकार हाशमी को जब हमने असेंबली भेजा, उस टाइम जितने लोग जॉब लगे हैं, टीचर्स के अपॉइंटमेंट तभी हुए हैं। तब से लेकर आज तक एक टीचर का अपॉइंटमेंट नहीं हुआ, ना एक पुलिस में भर्ती हुई, ना कोई डिपार्टमेंट में भर्ती हुई। देखिए ये काम किसका है? जब एक बिल पास हो रही थी, जब उस बिल को ऐसा पकड़कर ऐसा पेपर फाड़ने वाला पोस्टर आप देखे होंगे, इसी को कहते हैं लीडर। इसी तरह से काम करने वाले को नुमाइंदगी कहते हैं। कुछ काम कर देने से कोई नुमाइंदा बन नहीं सकता, कोई बना नहीं सकते इसको। ताकि हम लोगों को चाहिए, मैं आपका ज्यादा वक्त ना लेते हुए मैं आखिर में इतना बोलूंगा, बाबा साहब ने हमें जो बताए हैं रास्ता, वोट का जो अधिकार दिए हैं, ये वोट का अधिकार क्या है पहले हमको इस बात को समझना है। हमारे वोट का अधिकार बाबा साहब ने सबकी बराबरी में क्यों रखा है? आप देखिए प्रधानमंत्री भी है तो वो भी जो है ना आपके सामने वोट की भीख मांगने के लिए आता है, मगर हम उस वोट को हम बेचकर, हम उसको मिसयूज कर जो है ना आज ये दिन देख रहे हैं। अगर हमारे वोट का सही इस्तेमाल करके सही लीडर को, सही आदमी को चुनकर अगर भिजाते हैं तो हमारी नुमाइंदगी होगी। आगे हमारा जो है ना हर वो बुराई से, ऐसे नालायक लोग जो आज ये हरकतें कर रहे, इनको रोकने के लिए आज हम हजारों लोगों के सामने बात कर रहे हैं। ये बात करने का कोई ये नहीं है। अगर असेंबली में अगर जाकर अगर एक अल्फाज बोलेंगे तो लिखत में आता है, वो राइटिंग में लिखा जाता है, रेजोल्यूशन पास होता है, वो इंप्लीमेंट में आता है। मेरे भाइयों, हम लोगों की कमजोरी को दूर करना है, हमको हर चीज से आगे बढ़ना है, संविधान को अपनाना है। मैं आज दंडे जी, मैं आपको ये बोलूंगा कि हमारे लोगों को भी इससे पहले नहीं मालूम था, मालूम करे, हम लोगों ने भी मालूम कराया। एनआरसी के वक्त को जो है ना वो लोग अपने एनआरसी के डर खौफ के नाम से निकले थे। इंशाल्लाह हम लोग भी संविधान को मानते हैं, संविधान को अपनाते हैं। मैं इतना कहते हुए आज मेरे नौजवान साथी जो भी यहाँ पे बैठे, मैं पूरों का नाम इसलिए नहीं लिया, मेरे तमाम लोगों का नाम लेना मुनासिब है समझा, इसलिए इस मंच को देखकर मैं इतना खुश हूँ क्योंकि आज बाबा साहब की याद पूरी हो गई। बाबा साहब आज देखो यहाँ पे कोई भी लीडर नहीं है, यहाँ पे कोई भी आदमी जो है ना यहाँ पे बैठा हुआ नहीं तो वो फलाने लीडर, फलाने साहब आके यहाँ बैठ रहे, फलाने साहब आ रहे, नहीं होना ये सब। अब बनिए, आज के बाद में हम अपने आप को बनाना है, हमारे हकों को लेना है, हमारे हक पर चलना है, पूरी तरीके से हमको कामयाबी हासिल करना है। इस मंच के सामने मैं इस मंच पर मैं ये कहना चाहता हूँ कि मैं इस खुशी के साथ में मैं अपनी जगह लेता हूँ, क्योंकि इसकी बहुत खुशी हो रही है ताकि जो है ना आने वाले दिनों में ये जो प्रतिनिधियां हैं इनको आज से हम सबक सिखाए जैसा महसूस कर रहा हूँ, इसको अमल करेंगे। इतना कहते हुए ಈ ಕಾರ್ಯಕ್ರಮ ತರಾತುರಿಯಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮ 26ನೇ ಜನವರಿಗೆ ನಡೆಯಬೇಕಿತ್ತು ಕಾರ್ಯಕ್ರಮ, ಕಾರಣಾಂತರದಿಂದ ಈ ಕಾರ್ಯಕ್ರಮ ನಡೆಯಲಿಲ್ಲ। ಆ ಒಂದು ಸಭೆಗೆ ನಾವು ಕೂಡ ನಿನ್ನೆ ನಿರ್ಣಯ ಮಾಡಿ ಇವತ್ತು ಕಾರ್ಯಕ್ರಮ ಮಾಡಕ ನಿರ್ಣಯ ಮಾಡಿದ್ವಿ। ಇವತ್ತು ಯಾವ ನ್ಯಾಯಾಧೀಶ ಭಾರತೀಯ ಸಂವಿಧಾನದ ಮೇಲೆ ಪ್ರಮಾಣ ವಚನ ಮಾಡಿ ನಾನು
ಜಾತಿ ಧರ್ಮ ಪಂಥ ಭೇದ ಬಣ್ಣ ನೋಡ್ಲಾರ್ದ ನ್ಯಾಯ ಕೊಡ್ತಕ್ಕಂತ ಹೇಳ್ತಕ್ಕಂತ ನ್ಯಾಯಾಧೀಶ ಇವತ್ತು ನಾಳೆ ಕೆಲಸ ಮಾಡಿ ಅವನು ಆ ಕುರ್ಚಿ ಮೇಲೆ ಕೂಡ್ಲಾಕ ಲಾಯಕ್ಕಿದ್ದಂತ ಅವನೊಬ್ಬನವನು ನ್ಯಾಯಾಧೀಶ ಇವತ್ತು ನ್ಯಾಯ ಹೇಳಕ್ ಕುಂತಾನ. ಅದಕ್ಕೆ ಬೀದರ್ ನ್ಯಾಯಾಲಯವನ್ನು ನಿರ್ಣಯ ಮಾಡಿ ಕಳ್ಸ ಏನಂದ್ರ ಅವನು ಎಷ್ಟು ಜಜ್ಮೆಂಟ್ ಕೊಟ್ಟನ ಅಷ್ಟು ಜಜ್ಮೆಂಟ್ ರದ್ದು ಮಾಡ್ಬೇಕಂತ ಹೇಳಿ ಬೀದರ್ ನ್ಯಾಯಾಲಯದಿಂದ ಒಂದು ಆದೇಶ ಕೂಡ ಸಂಘದಿಂದ ಮಾಡಿದ. ಆದ್ರೆ ಇವತ್ತು ನಾವು ಕೂಡ ವೇದಿಕೆ ಮುಖಾಂತರ ಇದನ್ನು ಖಂಡಿಸ್ತೇವೆ. ಇವತ್ತು ಏನ್ ಹೇಳ್ತೀವಿ ಅಂದ್ರ ಅವನು ಮಾಡಿರ್ತಕ್ಕಂತ ಯಾವುದೇ ನ್ಯಾಯ ಬರದನ ನ್ಯಾಯಾಲಯದಲ್ಲಿ ನ್ಯಾಯ ಕೊಟ್ಟಾನ ಯಾರಿಗಾರ ಇದೇ ಜಾತಿ ವ್ಯವಸ್ಥೆಯಲ್ಲಿ ನ್ಯಾಯ ಕೊಟ್ಟಿರ್ತಾನ. ಆ ನ್ಯಾಯ ಕೊಡ್ತಕ್ಕಂಥ ಎಲ್ಲ ನ್ಯಾಯ ಮಾಡಿರ್ತಕ್ಕಂಥ ರದ್ದು ಮಾಡ್ಬೇಕಂತ ಈ ವೇದಿಕೆ ಮುಖಾಂತರ ಕೂಡ ನಾವು ಘೋಷಣೆ ಮಾಡ್ತೀವಿ. ಇವತ್ತು ಸಂವಿಧಾನ 26ನೇ ಜನವರಿ ಸಂವಿಧಾನ ಇಡೀ ಪ್ರಪಂಚಕ್ಕೆ ಎಲ್ಲಕ್ಕಿಂತ ಏನಾದ್ರೂ ದೊಡ್ಡ ಸಂವಿಧಾನ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ. ಇವತ್ತು 2 ಜಾತಿ ಇರ್ತಕ್ಕಂಥ ದೇಶದಲ್ಲಿ ಕೋಮುತಳಿಗಳು ನಡೀತಾವ. ಸಿಯಾ ಸುನ್ನಿ ಇರ್ತಕ್ಕಂಥ ರಾಷ್ಟ್ರದಲ್ಲಿ ಸಿಯಾ ಸುನ್ನಿಗಳು ಜಗಳ ಆಡ್ತಾರ. ಆದ್ರ 6300 ಜಾತಿಗಳು ಇರ್ತಕ್ಕಂಥ ದೇಶದಲ್ಲಿ ಒಂದು ಜಾತಿ ತಂಗಿಗಳಾಗಲ್ಲ. ಅದು ಕಾರಣ ಭಾರತ ದೇಶದ ಸಂವಿಧಾನ ಮೂಲ ಕಾರಣ ಅಂತಕ್ಕಂಥದ್ದು ಮಾಡ್ತೇವೆ ನಾವು. ಬಂಧುಗಳೇ, 1949 20ನೇ ನವೆಂಬರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರ. 299 ಎಂಪಿಗಳ ಮಧ್ಯದಲ್ಲಿ ಇವತ್ತು 563 ರಾಷ್ಟ್ರಗಳಿದ್ದು ಭಾರತ ದೇಶದಲ್ಲಿ ಸಣ್ಣ ಸಣ್ಣ ರಾಷ್ಟ್ರಗಳು 563 ರಾಷ್ಟ್ರಗಳು ಚಿತ್ರ ಆಗಿರ್ತಕ್ಕಂಥ ಭಾರತ ದೇಶ ಆಗಿದ್ದಿಲ್ಲ, ಕೇವಲ ಅದು ಸಣ್ಣ ಸಣ್ಣ ರಾಜ್ಯಗಳ ದೇಶ ಆಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟ ನಂತರ ಇಡೀ 563 ದೇಶಗಳು ಒಂದು ಫ್ರೇಮ್ ಅಲ್ಲಿ ತಂದಾಗ ಅದು ಭಾರತ ದೇಶ ಮಾತ್ರ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳ್ತಾರೆ. ಆದ್ರೆ ಇವತ್ತು ನಾವು ಪಕ್ಕದ ಆಂಧ್ರಕ್ಕೆ ಹೋದಾಗ ಅಲ್ಲೊಂದು ರಾಜ್ಯ ಇದ್ರು, ಈ ಕಡೆ ಹೈದರಾಬಾದ್ ಈ ಕಡೆ ನಾರಾಯಣ ಕಡೆ ಹೋದಾಗ ಒಂದು ರಾಜ್ಯ ಇದ್ರು, ಈ ಕಡೆ ಗುಲ್ಬರ್ಗ ಹೋದ ಒಂದು ರಾಜ್ಯ ಇದ್ರು. ಆದರೆ ಈ ಸಂವಿಧಾನ ಬಂದ ಮೇಲೆ ಎಲ್ಲರಿಗೂ ಸಮಾನ ಹಕ್ಕು, ಸೋದರತ್ವವೇ ಭ್ರಾತೃತ್ವವನ್ನು ಕೊಡ್ತಕ್ಕಂಥ ಸಂವಿಧಾನ. ಆ ಸಂವಿಧಾನಕ್ಕೆ ಅಪಚಾರ ಮಾಡ್ತಾರೆ ಅಂದ್ರ ಇವತ್ತು ಅವನು ಆ ಜಾಗದಲ್ಲಿ ಇರ್ಲಕ್ಕಂತ ಲಾಯಕ್ಕಿಲ್ಲ. ಅದಕ್ಕಾಗಿ ಅವನನ್ನು ಕೂಡಲೇ ಈ ರಾಜ್ಯ ಸರ್ಕಾರ ನಾವು ಯಾವ ಚುನಾವಣಾ ಪ್ರತಿನಿಧಿಗಳನ್ನು ಕಳಿಸಿದೀವಿ ಅವರು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಶಾಸಕರು ಅಸೆಂಬ್ಲಿಯಲ್ಲಿ ಮಾತಾಡಬೇಕು, ನಿರ್ಣಯ ಮಾಡಬೇಕು, ಈ ಚರ್ಚೆ ಇರಬಾರ್ದು ನಿರ್ಣಯ ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರೂ ಇವತ್ತು ಎಚ್ಚೆತ್ತುಕೊಂಡು ಮಾತಾಡಬೇಕು. ನಾವು ಮುಂದುವರೆದ ದಿನ ಚುನಾವಣೆಯಲ್ಲಿ ನಮ್ಮ ಇಶ್ಯೂ ಬಗ್ಗೆ ಯಾವ ಶಾಸಕ ಮಾತಾಡಲಿಲ್ಲ ಅಂದ್ರ ನೀವು ಬಹಿಷ್ಕಾರ ಹಾಕ್ತೇವೆ ಅಂತಕ್ಕಂಥದ್ದು ಕೂಡ ನಾವು ಇವತ್ತು ಹೇಳ್ಬೇಕು. ಯಾಕಂದ್ರ ನಮ್ಮ ಚುನಾವಣೆ ಓಟ್ ಕೇಳಕ್ ಬಂದಾಗ ಅವ್ರಿಗೆ ಕಿವಿ ಮಾತು ಹೇಳ್ಬೇಕು. ನೀನು ಕೇವಲ ನಮ್ಮ ಊರಿಗೆ ರೋಡ್ ನಾಲೆ ಮಾಡ್ತಕ್ಕಂಥ MLA ಅಲ್ಲ, ನಮ್ಮ ಹಕ್ಕನ್ನು ರಕ್ಷಣೆ ಮಾಡ್ತಕ್ಕಂಥ MLA ಇದ್ದೀನಿ. ನೀನು ಆ ಹಕ್ಕನ್ನು ರಕ್ಷಣೆ ಮಾಡಕ್ ನಾನು ಅಧಿಕಾರ ಕಳಿಸ್ತಾ ಇದ್ದೇವೆ. ಆ ಹಕ್ಕನ್ನು ನೀನು ಮಂಡನೆ ಮಾಡ್ಬೇಕಂತ ನಾವು ಅವ್ರಿಗೆ ಕೇಳಬೇಕು. ನಾವು ಕತ್ತು ನಾವು ತಪ್ತಾ ಇದ್ದೇವೆ, ನಾವೆಲ್ಲರೂ ತಪ್ತಾ ಇದ್ದೇವೆ. ಇವತ್ತು ನಾವು ಅದನ್ನು ಕೇಳ್ತಕ್ಕಂಥ ಜನ ಆಗ್ಬೇಕು. ನಾವು 94ರಲ್ಲಿ ಯಾರಿಗೆ ಯಾವ MLA ಮಾಡಿದ್ದೇವೆ ನಾವು ಒಂದು ನೋಟು ಬಿ ನಾವೇ ಕೊಟ್ಟಿದ್ದೇವೆ, ನೋಟು ಬಿ ನಾವೇ ಕೊಟ್ಟು ಬೀದರ್ ಜಿಲ್ಲೆ MLA ಮಾಡ್ತಕ್ಕಂಥ ಉದಾಹರಣೆ ನಮ್ಮ ಹತ್ರ ಇದೆ. ಇವತ್ತು ಯಾರ ಹತ್ರ ದುಡ್ಡಿದೆ, ಯಾರ ಹತ್ರ ಅಧಿಕಾರಿ ಅವರೇ MLA ಆಗ್ತಾರಂತ ಜನರ ಮೈಂಡ್ ಇದೆ. ಆದ್ರೆ ನಾವು ಅದನ್ನ ಮಾಡಿ ತೋರಿಸಿದ್ವಿ. ಯಾರ ಹತ್ರ ದುಡ್ಡಿಲ್ಲ, ಯಾರ ಹತ್ರ ಚಪ್ಲಿ ಇಲ್ಲ ಅಂತವನಿಗೆ MLA ಮಾಡ್ತಕ್ಕಂಥ ತಾಕತ್ ಈ ಸಮುದಾಯಕ್ಕೆ ಇದೆ ಅಂತ ನಾವು ಪ್ರೂವ್ ಮಾಡಿ ತೋರಿಸಿ ನಾವು ವಿದ್ಯಾರ್ಥಿ ಜೀವನದ ಇತಿಹಾಸ ಸಂದರ್ಭದಲ್ಲಿ ಇವತ್ತು ನಾವು ಅದು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಾವು ಎಲ್ಲ ಹೇಳುತ್ತಾ ಇದ್ದೀವಿ, ತಪ್ತಾ ಇದ್ದೀವಿ. ನಾವು ಸ್ವಾರ್ಥಕ್ಕಾಗಿ ಇನ್ನೊಬ್ಬರು ಬಲಿ ಕೊಡ್ತಾ ಇದ್ದೀವಿ, ನಮ್ಮ ಸಂವಿಧಾನ ಬಲಿ ಕೊಡ್ತಾ ಇದ್ದೇವೆ. ದಯಮಾಡಿ ನಾವು ಕೂಡ ತಪ್ಪು ನಮ್ಮ ಕತ್ತು ಕೇಳ್ತಕ್ಕಂಥ ಶಕ್ತಿ ನಿಮ್ಗೆ ಇವಾಗ ನೀವು ಕೇಳಬೇಕು, ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತ ನಮಗೆ ಚೇತವಣೆ ಕೊಡ್ಬೇಕು. ಆದ್ರೆ ಇವತ್ತು ನಾವು ಅದು ಆಯ್ತಾ ಇಲ್ಲ. ಸಮುದಾಯ ಇವತ್ತು ಬಹಳ ದೊಡ್ಡ ಮಟ್ಟದ ರಾಷ್ಟ್ರ ಮಟ್ಟದ ಇವತ್ತು ಈ ಹೋರಾಟ ನಿರ್ಮಾಣ ಮಾಡಬೇಕಾಗ್ಯದ. ಯಾವ ರೀತಿ ಗೋಡ್ಸೆ ಗಾಂಧಿ ಕಾಲು ಬಿದ್ದು ಗೋಲಿ ಹೊಡೆದನು, ಆ ರೀತಿ ಈ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಕ್ಕಿಂತ ಮೊದಲು ಸಂವಿಧಾನಕ್ಕೆ ಬಗ್ಗಿ ನಮಸ್ಕಾರ ಮಾಡಿ ಗೋಲಿ ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರ. ಅವ್ರಿಗೂ ಕೂಡ ನಾವು ವೇದಿಕೆ ಮುಖಾಂತರ ನಾವು ಖಂಡಿಸಬೇಕಾಗಿದೆ. ಇದಕ್ಕೆ ನಾವು ಮುಂದೆ ಜಾಗೃತಿ ಆಗ್ಬೇಕಾಗ್ಯದ, ಬಹಳ ದೊಡ್ಡ ಮಟ್ಟ ಜಾಗೃತಿ ಮೂಡಿಸಬೇಕಾಗ್ಯದ. ಕೇವಲ ಇದು ನಮ್ಮ ದಂಡೆಯವರು ಹೇಳಿದಂತೆ ಕೇವಲ ಒಂದು ಸಮಾಜದ ಕೆಲಸ ಅಲ್ಲ. ಇವತ್ತು ಸಂವಿಧಾನ ಇದ್ರೆ ಮಸ್ಜಿದಲ್ಲಿ ನಮಾಜ್ ಆಗ್ತದ, ಅಧಿಕಾರ ಇದೆ. ಮುಸ್ಲಿಂ ಪರ್ಸನಲ್ ಲಾ ಇದೆ, ಸಂವಿಧಾನ ಕೊಟ್ಟಿದೆ.
ಸಂವಿಧಾನ ಇದ್ರೆ ಪ್ರತಿ ಸಂಡೆ ಚರ್ಚಲ್ಲಿ ನಾವು ಪ್ರೇಯರ್ ಮಾಡ್ತೀವಿ. ಸಂವಿಧಾನ ಇದ್ರೆ ಈ ಧಾರ್ಮಿಕ ಕಾರ್ಯಕ್ರಮ ಮಾಡ್ತೀವಿ. ಸಂವಿಧಾನ ಇಲ್ಲ ಅಂದ್ರೆ ಇವತ್ತು ಏಕ ಪ್ರಜರ ಏನ್ ಒಂದು ರಾಷ್ಟ್ರ ಒಂದು ಮತದಾನ ಒಂದು ಓಟ್ ಅಂತಕ್ಕಂಥ ನೀತಿ ಮಾಡ್ತಾ ಇದ್ದಾರೆ ಇವರು. ಇವತ್ತು ಅದನ್ನ ಹಿಂದೂ ರಾಷ್ಟ್ರ ಘೋಷಣೆ ಮಾಡಕ್ಕೆ ಇವತ್ತು ತಯಾರು ಮಾಡಿದಾರ. ಆದ್ರ ಇವತ್ತು ಯಾರು ಹಿಂದೂಗಳಿದ್ದಾರೆ ಅಂತ ಕೂಡ ದೊಡ್ಡ ಪ್ರಶ್ನೆ ಇದೆ. ಈ ದೇಶದಲ್ಲಿ ಯಾರು ಹಿಂದೂಗಳಿದ್ದಾರೆ ಅಂತ ಪ್ರಶ್ನೆ ಇದೆ. ಒಂದು ಕಡೆ ನೋಡಿದಾಗ ಮುಸಲ್ಮಾನರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಬೌದ್ಧ ಇದ್ದಾರೆ, ಜೈನರಿದ್ದಾರೆ. ಇವರೆಲ್ಲ ಹಿಂದೂಗಳ? ದಲಿತರು ಹಿಂದೂಗಳ? ಹಿಂದೂಗಳಂದ್ರೆ ನೀವು ನಮ್ಗೆ ಸಂಬಂಧಗಳು ಬೆಳಿಬೇಕು. ದಲಿತರು ಯಾವಾಗ ಹಿಂದೂಗಳು ಅಂತೀರಿ ಅಂದ್ರ ನಮ್ಗೆ ನಿಮ್ಗೆ ಸಂಬಂಧ. ಮುಸಲ್ಮಾನ್ ಇನ್ನೊಂದು ಮುಸಲ್ಮಾನ್ ಹುಡುಗಿ ಕೊಟ್ಟು ಮದುವೆ ಮಾಡ್ತಾನ, ಮದುವೆ ಮಾಡ್ಕೋತಾರ. ಒಬ್ಬ ದಲಿತರನ್ನ ಒಬ್ಬ ಬ್ರಾಹ್ಮಣ ಮದುವೆ ಮಾಡ್ಕೊಂಡಾಗ ಮಾತ್ರ ಅವ್ರು ಹಿಂದೂ ಆಗಲ್ಲ ಸಾಧ್ಯ ಆಗ್ತದ. ಹಿಂದೊಂದು ಹೇಳಕ್ ನೀವು ಲಾಯಕ್ ಆಗ್ತೀರಿ, ಇಲ್ಲೊಂದು ನಾಲಾಯಕ್ ಆಗ್ತೀರಿ. ಪೊಲೀಸ್ ಇಲಾಖೆಯವರು ನೋಡ್ರಿ, ಜಿಲ್ಲಾಧಿಕಾರಿಗಳಿಗೆ ನೀವು ಮನವಿ ಮಾಡ್ಕೊಂಡ್ರಿ, ಅವ್ರಿಗೆ ಹೋಗಿ ಭೇಟಿಯಾಗಿ ಅವ್ರ ಪರವಾನಗಿ ಕೊಟ್ಟರೆ ನಮ್ಮದೇನು ಅಭ್ಯಂತರ ಇಲ್ಲ. ನೀವು ಜಿಲ್ಲಾಧಿಕಾರಿ ಭೇಟಿಯಾಗಿ ಅಂದಾಗ ಉಮೇಶ್ ಅರಳಿ, ರಾಜ್ಕುಮಾರ್ ಗುಲ್ಬಾರ್ತಿ ಮತ್ತು ನಾವು ಶಿವಕುಮಾರ್ ನೇಲ್ಕಟ್ಟಿ ಅವರೆಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳ ಮನೆಗೆ ಕೂಡ ಹೋದ್ವಿ. ಮನೆಗೆ ಹೋದ ತಕ್ಷಣ ಅವರ ಸೆಂಟ್ರಿ ಅವ್ರಿಗೆ ಹೇಳಿದೀವಿ, ಈ ಥರ ಸರ್ ಕಾರ್ಯಕ್ರಮ ಇದೆ, ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಭೇಟಿಯಾಗಿ ಬಂದಿದ್ದೀವಿ. ಪೊಲೀಸ್ ಇಲಾಖೆಯವರು ನಿಮ್ಮ ಭೇಟಿ ಆದ್ಮೇಲೆ ನೀವು ಪರವಾನಗಿ ಕೊಟ್ಟರೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ ಅಂದಿದ್ದಾರೆ. ದಯವಿಟ್ಟು ಅವ್ರ ಜೊತೆ ನಾವು ಮಾತಾಡ್ತೀವಿ ಅಂತ ಹೇಳಿದಾಗ ಸೆಂಟ್ರಿ ಒಳಗಡೆ ಹೋಗ್ಬಿಟ್ಟು ಇಲ್ಲರಿ ಸಾಹೇಬರು ಮಗುವಿಗೆ ಆಡಿಸ್ತಾ ಇದ್ರೆ ಒಂದ್ 2 ನಿಮಿಷದಲ್ಲಿ ಬರ್ತಾರೆ ಅಂತ ಹೇಳಿದ್ರು. ಮತ್ತೆ ಆಮೇಲೆ ಇನ್ನೊಂದು 2 ನಿಮಿಷ ಆದ ತಕ್ಷಣ ಇಲ್ಲ ಸಾಹೇಬರು ಇವಾಗ ಸಿಗಲ್ಲ, ನಾಳೆ ಸಿಗ್ತಾರೆ, ನಾಳೆ ಆಫೀಸಿಗೆ ಬಂದು ಕಾರ್ಯಕ್ರಮ ಇದೆ ಇವತ್ತು, ನಾಳೆ ನಿಮಗೆ ಆಫೀಸಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ಮೇಲೆ ನಾವು ಬಹಳ ನೋವಾಯ್ತು, ಬಹಳ ಬೇಜಾರಾಯ್ತು. ತಕ್ಷಣವೇ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಎಲ್ಲರೂ ಸೇರ್ಕೊಂಡು ಒಂದು ಪ್ರತಿಭಟನೆಯನ್ನ ಮಾಡಿದ್ವಿ. ಪ್ರತಿಭಟನೆ ಮಾಡಿದ ತಕ್ಷಣ ಪೊಲೀಸ್ ಇಲಾಖೆಯವರು ನಮ್ಮ ಪದಾಧಿಕಾರಿಗಳನ್ನ ಅರೆಸ್ಟ್ ಮಾಡಿಕೊಂಡು ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋದ್ರು. ಆದ್ರೆ ನಾವು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಉದ್ದೇಶ ಏನಂತಂದ್ರೆ, ಅಲ್ಲರಿ ಇಡೀ ಭಾರತ ದೇಶದ ಸರ್ಕಾರವೇ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸಿ, ಸಂವಿಧಾನದ ಪೀಠಿಕೆಯನ್ನು ಪ್ರತಿ ಶಾಲಾ ಕಾಲೇಜುಗಳಲ್ಲಿ ನೀವು ಓದಿಸಿ, ಎಲ್ಲ ಕಾರ್ಯಾಲಯಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಧ್ವಜಾರೋಹಣ ಮಾಡಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸಿ ಅಂತ ಸರ್ಕಾರ ಒಂದ್ ಕಡೆ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಜಿಲ್ಲಾ ಆಡಳಿತ ನಮಗೆ ಸಂವಿಧಾನದ ಬಗ್ಗೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಕೊಡಲಿಲ್ಲ. ನಮ್ಮ ಬಹಳ ಬೇಜಾರಾಯ್ತು. ಅದಕ್ಕೆ ಈ ಕಾರ್ಯಕ್ರಮ ಇದೇ ತಿಂಗಳಲ್ಲಿ ನಾವು ಮಾಡಲೇಬೇಕು ಅಂತ ಎಲ್ಲಾ ದಲಿತ ಪರ ಸಂಘಟನೆಗಳ ಎಲ್ಲಾ ಪದಾಧಿಕಾರಿಗಳು ನಾವೆಲ್ಲ ಸೇರಿದ್ದೀವಿ. ಇದು ಕೇವಲ ಒಂದು ದಲಿತ ಸಂಘರ್ಷ ಸಮಿತಿ ನಾವು ಉಮೇಶ್ ಸಾರಳಿ ಅವರ ಕಾರ್ಯಕ್ರಮ ಅದು ಆಗಿರಲಿಲ್ಲ, ಇಡೀ ಸಮಾಜದ ಕಾರ್ಯಕ್ರಮ ಆಗಿತ್ತು, ಇಡೀ ನಮ್ಮ ಭಾರತ ದೇಶದ ಸಂವಿಧಾನದ ಕಾರ್ಯಕ್ರಮ ಆಗಿತ್ತು. ಇದನ್ನು ನಾವು ಮಾಡಲೇಬೇಕು ಅಂತ ನಿರ್ಣಯವನ್ನು ಮಾಡಿ ಕೇವಲ 2 ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಆಮೇಲೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಅವರಿಗೆ ಮನವರಿಕೆಯಾಗಿ ನಾವು ಮಾಡಿರೋದು ತಪ್ಪು ಅಂತ ತಿಳ್ಕೊಂಡು ಇವತ್ತು ನಮ್ಮ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆ ನಾನು ಸಲ್ಲಿಸ್ತಾ ಇದ್ದೇನೆ. ಆದರೆ ಇದೇ ನಮ್ಮ ರಾಯಚೂರಿನಲ್ಲಿ ಒಬ್ಬ ಸಂವಿಧಾನಕವಾಗಿ ಸಂವಿಧಾನದಿಂದ ಓದಿ ಸಂವಿಧಾನದಿಂದ ಏನು ಕರಿಕೋಟ್ ಬಂದಿದೆ ಅಂತ ಕೋಟನ್ನು ಪಡೆದಂತಹ ಒಬ್ಬ ಚಿಕ್ಕ ಮನಸ್ಸುಳ್ಳ ಮನುವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆಗೆದ ಮೇಲೆ ನಾನು ಒಬ್ಬ ಫ್ಲಾಗ್ ಹಾಸ್ಟಿಂಗ್ ಮಾಡ್ತೀನಿ ಅಂತ ಹೇಳಿದಾರಲ್ಲ, ಅದು ತುಂಬಾ ಖಂಡನೀಯ. ಇವತ್ತು ಈ ವೇದಿಕೆ ಮುಖಾಂತರವಾಗಿ ಆ ಘಟನೆ ನಾವು ಖಂಡಿಸ್ತಾ ಇದ್ದೇವೆ. ಮತ್ತು ಇಲ್ಲಿವರೆಗೆ ಅವರು ಎಷ್ಟೇ ಜಡ್ಜ್ಮೆಂಟ್ ಕೊಟ್ಟಿರಬೇಕು, ಆ ಕೂಡಲೇ ಸರ್ಕಾರ ಪುನರ್ ಪರಿಶೀಲನೆ ಮಾಡಬೇಕು. ಇದು ನಮ್ಮ ಹಕ್ಕೊತ್ತಾಯ ಇದೆ. ಮತ್ತು ಅದೇ ರೀತಿಯಾಗಿ ಹುಮ್ನಾವಾದಲ್ಲಿ ಕೂಡ ರಾಯಚೂರು ಘಟನೆಯನ್ನು ಖಂಡಿಸಿ ಬಹುಜನ ಸಮಾಜ ಪಕ್ಷದ ನಮ್ಮ ಸಮಾಜದ ಬಾಂಧವರು ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಕೊಡ್ಲಿಕ್ಕೆ ಹೋದರೆ ಸುಮಾರು 2 ತಾಸು ಕಾಯಿಸಿದ್ದಾರೆ. ಏನ್ರಿ ನೀವು 2 ತಾಸು ಕಾಯಿಸ್ತೀರಿ ಅಂತ ನಮ್ಮ ನಾಯಕರುಗಳು ಒಳಗಡೆ ಹೋಗಿ, ಏನ್ ಸರ್ ನಾವು 2 ತಾಸು ಏನ್ರಿ ನೀವು ಅಂಬೇಡ್ಕರ್ ಬರೀ ಇದು ಬಂದ್ಬಿಟ್ರೆ ನಿಮ್ಗೆ ಏನು ಇಲ್ಲ ಅಂತ ಅವಾಚ್ಯ ಶಬ್ದಗಳೆಲ್ಲ ಬೈದ ಮೇಲೆ ಇವರು ಕೋಪದಲ್ಲಿ ಬಂದು ಸ್ವಲ್ಪ ಚೇರ್ಗಳನ್ನ ಅಡ್ಡತಿಡ್ಡ ಮಾಡಿದ್ರು. ಅವ್ರ ಮೇಲೆ ಕೇಸ್ ಆಯ್ತು. ಇವರು ಕೂಡ ಕೌಂಟರ್ ಕೇಸ್ ಮಾಡಿದ್ದಾರೆ, ಇವರಿಗೆ ಅರೆಸ್ಟ್ ಮಾಡ್ತಾರೆ. ಆದ್ರೆ ತಹಸೀಲ್ದಾರ್ ಅವ್ರ ಮೇಲೆ ಕೂಡ ಅಟ್ರಾಸಿಟಿ ಕೇಸ್ ಬುಕ್ ಆಗಿದೆ, ಅವರಿಗೆ ಕೂಡ ನಾವು ಬಂಧಿಸಬೇಕು ಅನ್ನತಕ್ಕಂತಹ ಈ ಒಂದು ಮನವಿ ನಾವು ಮಾಡ್ತಾ ಇದ್ದೇವೆ. ಕೂಡಲೇ ಅವರಿಗೆ ಬಂಧಿಸದಿದ್ದರೆ ಬರ್ತಕ್ಕಂಥ ದಿನಗಳಲ್ಲಿ ಬೀದರ್ ಜಿಲ್ಲಾದ್ಯಂತ ನಾವು ಉಗ್ರವಾದಂತಹ ಹೋರಾಟವನ್ನು ಮಾಡುತ್ತೇವೆ ಅಂತಕ್ಕಂತಹ ಎಚ್ಚರಿಕೆಯನ್ನು ನೀಡಿ ಮುಂದೆ ಬರ್ತಕ್ಕಂಥ ಬೇಕಾದ್ರೆ ಮುಂದೆ ಒಂದು ವೇಳೆ ತಹಸೀಲ್ದಾರ್ ಅವರಿಗೆ ಅವರ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ ಬಂಧಿಸಿ ಅವರಿಗೆ ಅಮಾನತುಗೊಳಿಸಲಿಲ್ಲ ಅಂದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಬೀದರ್ ಬಂದ್ ಕಾಲ್ಕೊಳ್ತೇವೆ. ಈ ತಹಸೀಲ್ದಾರ್ ಎಂತವರಿದ್ದಾರೆ ಅಂತಕ್ಕಂಥದ್ದು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇದ್ದೀರಾ. ಅವನ ಹಿಂದೆ ಸುಮಾರು 2.5 ಲಕ್ಷ ಲಂಚವನ್ನು ತಗೊಂಡು
ACB ಬೆಲೆಗೆ ಬಿದ್ದು ಅರೆಸ್ಟ್ ಆಗಿ ಜೈಲಿಗೆ ಹೋದಂತಹ ಅಂತ ಭ್ರಷ್ಟ ಅಧಿಕಾರಿ ಪರವಾಗಿ ಒಂದು ಹೋರಾಟ ಬೇರೆಯವರು ಮಾಡ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ತಾವೆಲ್ಲ ಅರ್ಥ ಮಾಡಿಕೊಂಡು ಹೋರಾಟ ಮಾಡಿ ಮತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಸಂವಿಧಾನದ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಯಾವುದೇ ಕಾರ್ಯಕ್ರಮವನ್ನ ಅಂಬೇಡ್ಕರ್ ಸರ್ಕಲ್ನಲ್ಲಿ ಮಾಡುವ ಸಮಯದಲ್ಲಿ ತಾವು ಅಳತೆಯನ್ನು ಉಂಟು ಮಾಡಬಹುದು. ಯಾಕಂದ್ರೆ ನಮಗೆ ಭಾವನಾತ್ಮಕವಾದಂತಹ ಈ ಸಂಬಂಧ ಬಾಬಾ ಸಾಹೇಬ್ ಅವರ ಜೊತೆಯಲ್ಲಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಯಾವುದೇ ರೀತಿಯ ಅಡಚಣೆ ಉಂಟು ಮಾಡಬಾರದು ಅನ್ನತಕ್ಕಂಥ ಮನವಿಯನ್ನು ಮಾಡುತ್ತಾ यानी समता के विचार बोलना चाहिए। तो वो मठपति भी बाबा साहब के बारे में निवेदन लेने के लिए जब सामने नहीं आता, तो बाबा साहब के अपमान के बारे में लोगों को जब दुख हुआ है, अंकुश गोखले हो कि कोई भी युवा हो, जब बाबा साहब के लिए न्याय मांगने के लिए लोग जाते हैं, उस समय ये लोग जब निवेदन लेते नहीं तो उस तहसीलदार को मूर्ख नहीं बोलना तो क्या बोलना। भाइयों, उसको भी जो है सजा होना चाहिए और उसके भी उस गैर हरकत को मैं निषेध करता हूं। और आज जो भी हुआ गलती दुरुस्त हुई, जिलाधिकारी ने हमको साथ दिया, इसलिए मैं उनके बारे में इतना ही कहूंगा कि ऐसी गलती दोबारा न करे। हम दलित समाज को दुखाने की कोशिश ना करें, क्योंकि हम शांत तो हैं, हम हिंसक नहीं हैं, लेकिन हम पर अन्याय होने के बाद हम कभी नीचे बुंदी डालने वाले नहीं हैं। हम अपनी जान की बाजी लगाकर संघर्ष करते रहेंगे, न्याय पाते रहेंगे। यही मेरा विश्वास मैं तुमको देता हूं। और जाते जाते एक बात मैं बताना चाहता हूं, क्योंकि मुझे भी जाना है, समय हो गया है। बाबा साहब अंबेडकर जहां जहां भी जाते थे वहां पर मैं वो जगह में जाकर थोड़ा संशोधन करता था, रिसर्च। एक दिन मुझे महाड़ जाने के बाद किसी ने बताया कि बाबा साहब महाड़ मानगांव को बहुत आते थे, कोल्हापुर जिले में। तो वो मानगांव को मैं गया, वो देहात था, छोटा सा गांव। वहां के लोगों को कम्युनिटी हॉल में बिठाकर प्रवचन दिया और एक बूढ़े आदमी ने मुझे कहानी बताई, सत्य घटना बाबा साहब के जीवन की। तो वो मैं 1-2 मिनट में बता रहा हूं। बाबा साहब कोल्हापुर आते थे शाहू महाराज की तरफ, क्योंकि शाहू महाराज भी शूद्र नहीं थे, वो मानवतावादी थे। उन्होंने शूद्र लोगों को छोड़कर जातिवादी ब्राह्मणों को घर में से निकाल कर, राज दरबार से हटाल कर बाबा साहब के विचार के साथ जुड़े थे। ऐसे एक बुजुर्ग राजा बाबा साहब को साथ दे रहे थे। उस समय बाबा साहब शाहू महाराज को मिलने के लिए हमेशा कोल्हापुर जाते थे। तब एक बूढ़ा आकर आईबी के पास बाबा साहब के कार के पास भागते आया और बाबा साहब के पैर पकड़ा और कहने लगा, बाबा मैं मजदूर हूँ, मेरे बेटे मतलब काम पर नहीं है, मैं बहुत गरीब हूँ, 3 साल से मेरे को फेटा नहीं मिल रहा। फेटा बोले तो रुमाल, फटका, तकलीफ में हूँ, धूप में तड़प रहा हूँ। बाबा हमारे आप भगवान है, राजा है, मेरे को एक पटका लेके दो बाबा। तो किसी ने बोला, है बूढ़े बाजू घाट, बाबा दिल्ली जा रहे हैं, तेरा पटका लाने को थोड़ी टाइम है, हट बाजू बोल के धकल रहे थे। तो बाबा बोले, नहीं, वो गरीब बंधु है हमारा, उसको धक्का मत दो, उसको शांति से बोलो। देखो बाबा में कैसा प्यार था गंडे जी। गरीब से गरीब आदमी के बारे में बाबा साहब कितना सोचते थे। वो आदमी फेटा मांगा, रुमाल मांगा, तो बाबा साहब जरा भी नाराज नहीं हुए, खामोश रहे और बोले बाबा देखेंगे। बाबा साहब दिल्ली चले गए। 6 महीने के बाद बाबा साहब को याद आई और बाबा साहब को कोल्हापुर जाना था। तो वो मानगांव का बुढ़ा बाबा साहब आ रहे बोले तो फिर दर्शन करने के लिए गया, बाबा साहब के पास चले गया और बाबा साहब को जाकर पैर को पकड़ा। बाबा साहब मुझे पटका लाने क्या? फिर कोई बोला, अरे तुझे पटका लाने के लिए कहाँ टाइम है, बाजू खाट। तो बाबा साहब बोले ठहरो। बाबा साहब अपनी सूटकेस को खोला, जरी का पटका बोलकर रहता महाराष्ट्र में, कीमती अच्छा पटका, लाल कलर का पटका बाबा साहब ने अपने सूटकेस से निकाला और उस बुढ़े के हाथ में दिया। ये कितना बड़ा प्यार। आज के नेता के पास तुम घर पे जाएंगे तो नहीं है बोलेंगे, वो बड़े लोग आएंगे तो अंदर लेंगे, गरीबों को दरवाजे के बाहरी। तो ये क्या बाबा साहब के विचार के नेता हैं?
कैसे बाबा साहब थे, जरा याद करो, जिन्होंने दिल्ली से एक दलित को कोल्हापुर जिले में एक मानगांव नाम के गांव के बूढ़े को पटकाला कर दिए थे। अरे हमारे माँ बाप ने हमको जन्म दिया होगा, लेकिन बाबा ने हमको जीवन दिया है, वो हमारे माँ बाप से भी बढ़कर है, हमारे लिए मसीहा है। उनको याद करो, उनके संदेश का पालन करो और इकट्ठे हो जाओ। तुम जब अपने ईमान को मजबूत करके अपने इकट्ठा हो जाएंगे तो उसी दिन तुमको अपना जीवन का रास्ता मिलेगा और एक ना एक दिन इस देश पे दलित बहुजन राज करेगा। ये विश्वास देके मैं आप सबका मंगल। ಭಾರತದ ಸರ್ವಶ್ರೇಷ್ಠ ಸಂವಿಧಾನದ ಅನುಚ್ಛೇದ 39ರಂತೆ ರಾಜ್ಯವು ಅನುಸರಿಸಬೇಕಾಗಿರ್ತಕ್ಕಂಥ ಕೆಲವು ಕಾರ್ಯನೀತಿಗಳ ತತ್ವಗಳನ್ನ ಬಗ್ಗೆ ಇದು ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಆದಾಗ್ಯೂ ಕೂಡ ಜಿಲ್ಲಾಡಳಿತದ ಸಹಯೋಗದೊಂದಿಗೆ ಇವತ್ತು ಬಹುಶಃ ಈ ಕಾರ್ಯಕ್ರಮಗಳು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾಡಳಿತಗಳು ಸೇರ್ ಮಾಡ್ತೇವೆ. ಬಹುಶಃ ಅವರಿಗೆ ಕೊಡ್ತಕ್ಕಂಥ ಬಹುದೊಡ್ಡ, ಅದು ನಿಜವಾಗಿಯೂ ಸಲ್ಲಬೇಕಾಗಿರ್ತಕ್ಕಂಥ ಗೌರವ. ಆದರೆ ಸಂವಿಧಾನ ಜಾರಿ ಆದ ದಿನ, ನಮ್ಮದೇ ಆಗಿರ್ತಕ್ಕಂಥ ಕಾನೂನನ್ನು ರಚಿಸಿಕೊಂಡಿರ್ತಕ್ಕಂಥ ದಿನ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಗುಲಾಮ ಭಾರತದಿಂದ ನಮಗೆ ಸ್ವತಂತ್ರ ಭಾರತ ನಮಗೆ ಆಗಿರ್ತಕ್ಕಂಥ ಕಾನೂನು ಕೊಟ್ಟಿದ್ದ ಮೇಲೆ ಬಹುಶಃ ಈ ಕಾನೂನು ಹಕ್ಕುಗಳು, ನಮಗಿರ್ತಕ್ಕಂಥ ಸವಲತ್ತುಗಳ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ನಿಜವಾಗಿಯೂ ಅದಕ್ಕಿಂತ ಬಹುದೊಡ್ಡ ವೈಭವೀಕರಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನಿಜವಾಗಿ ಹಮ್ಮಿಕೊಳ್ಬೇಕಾಗಿದೆ ಅಂತ ಹೇಳಿದ್ರೆ ಅದು ಸಂವಿಧಾನ ಜಾರಿಯಾಗಿರ್ತಕ್ಕಂಥ ದಿನ. ಆ ಒಂದು ಪವಿತ್ರ ಕಾರ್ಯವನ್ನ ತಾವು ಹೋರಾಟವನ್ನ ಮಾಡಿದ್ದೀವಿ. ಇವತ್ತು ಸರ್ಕಾರವು ವಿಶೇಷವಾಗಿ ಎಲ್ಲ ನಾಗರಿಕರಿಗೆ ಸಮಾನವಾಗಿ ಜೀವನ ನಿರ್ವಹಿಸುವುದಕ್ಕೆ ಸಾಕಷ್ಟು ಸಾಧನಗಳನ್ನು ಒದಗಿಸ್ತಕ್ಕಂಥದ್ದು, ಸಮುದಾಯದ ಭೌತಿಕ ಸಾಧನ ಸಂಪತ್ತುಗಳನ್ನು ಒಡೆತನ ಮತ್ತು ನಿಯಂತ್ರಣ, ಸಕಲರ ಹಿತ ಸಾಧನೆಗೆ ಅತ್ಯುತ್ತಮ ರೀತಿಯಲ್ಲಿ ಸಹಾಯಕವಾಗುವಂತ ರೀತಿಯಲ್ಲಿ ಹಂಚಿಕೆಯಾಗ್ತಕ್ಕಂಥದ್ದು ಎಂತಕ್ಕಂಥದ್ದನ್ನಾಗಿ ನಾವು ಭಾರತದ ಸಂವಿಧಾನದ ಭಾಗ 4ರಲ್ಲಿ ಇರ್ತಕ್ಕಂಥ ಅನುಚ್ಛೇದ 4ರಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಸರ್ಕಾರದ ಸಹಾಯನ ಪಡಿತಕ್ಕಂಥ ಅನುಚ್ಛೇದ 41ರ ಈ ಹಕ್ಕು ನಮಗಿದೆ. ಕೆಲಸ ಮಾಡುವ, ಶಿಕ್ಷಣ ಪಡೆಯುವ ಮತ್ತು ನಿರುದ್ಯೋಗ, ವೃದ್ಧಾಪ, ರೋಗ ಮತ್ತು ಅಸಮರ್ಥನೆ ಮತ್ತು ಇತರ ಅನಿವಾರ್ಯ ದೈನಾವ್ಯಸ್ಥ ಸಂದರ್ಭಗಳಲ್ಲಿ ಸರ್ಕಾರದ ಸಹಾಯವನ್ನು ಪಡಿತಕ್ಕಂಥ ಹಕ್ಕು ಈ ಜನರಿಗಿದೆ ಅಂತಕ್ಕಂಥದ್ದನ್ನ ಯಾಕೆ ನಾನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೆ ಅಂತ ಹೇಳಿದ್ರೆ, ಇವತ್ತು ಈ ಕರೋನಾ ಸಂದರ್ಭಗಳಲ್ಲಿ ನಮಗೆ ಲಸಿಕೆ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮಗೆ ಜಾಗೃತಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಉಪಕಾರ ಅಲ್ಲ. ಇದು ಸಂವಿಧಾನದ 41ರ, ಇದು ಸರ್ಕಾರದ ಸಹಾಯ ಪಡಿತಕ್ಕಂಥ ಪ್ರತಿಯೊಬ್ಬ ನಾಗರಿಕನ ಹಕ್ಕನ್ನ ಸರ್ಕಾರ ಜಾರಿ ಮಾಡ್ತಾ ಇದೆ. ಯಾಕಂದ್ರೆ ಈಗಾಗಲೇ ನನ್ನ ಹಿರಿಯ ಸಹೋದರರಾಗಿರ್ತಕ್ಕಂಥ ರಮೇಶ್ ದಾಕುಳಿಗೆ ಅಣ್ಣನವರು ಈಗಾಗಲೇ ಹೇಳಿದ್ರು. ಹೌದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇತಿಹಾಸವನ್ನ ನಾವು ಬಹಳಷ್ಟು ಕೇಳಿದ್ದೇವೆ, ತಿಳ್ಕೊಂಡಿದ್ದೇವೆ. ಆದರೆ ನಿಜವಾಗಿಯೂ ನಮಗೆ ಸಂವಿಧಾನಬದ್ಧ ಹಕ್ಕುಗಳನ್ನು ನಾವು ತಿಳ್ಕೊಳ್ಳದೆ ಇರೋದಕ್ಕಾಗಿನೇ ಇವತ್ತಿಗೂ ನಾವು ಕೈ ಹಿಡಿದು ಕೇಳಕ್ ಸಾಧ್ಯ ಆಗ್ತಾ ಇಲ್ಲ. ತಿಳ್ಕೊಂಡ್ರೆ ತಾನೇ ನಾವು ಕೇಳೋದು. ಇವತ್ತು ಎಷ್ಟು ಜನರ ಮನೆಯಲ್ಲಿ ನಮ್ಮ ಭಾರತ ಸಂವಿಧಾನ ಇದೆ? ಎಷ್ಟು ಜನರ ಮನೆಯಲ್ಲಿ ಇದೆ ಹೇಳಿ? ಭಾರತ ಸಂವಿಧಾನ ಅಂತ ಹೇಳಿದ್ರೆ ಅದು ಕೇವಲ ಒಂದು ಸಮಾಜಕ್ಕೆ ಸೀಮಿತವಾಗಿರ್ತಕ್ಕಂಥ ಸಂವಿಧಾನವಾ? ಅದು ಒಂದು ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥ ಗ್ರಂಥವಾ? ನಾವಿಂದು ಕ್ರೈಸ್ತರಾಗಿದ್ದೀವಿ, ಬೌದ್ಧರಾಗಿದ್ದೀವಿ, ಇಸ್ಲಾಂ ಆಗಿದ್ದೀವಿ, ಪಾರ್ಸಿಗಳಾಗಿದ್ದೀವಿ, ಹಾಗೂ ಸಿಖ್ರಾಗಿದ್ದೀವಿ, ಜೈನರಾಗಿದ್ದೀವಿ ಅಂತ ಹೇಳಿದ್ರೆ ಬಹುಶಃ ನಮ್ಮ ಭಾರತದ ಸಂವಿಧಾನದಲ್ಲಿ ನಮಗೆ ಅವಕಾಶಗಳು ಇದ್ದೇ ಇದ್ದಿದ್ರೆ
ನಾವು ಯಾವ ಧರ್ಮ ಸ್ವೀಕಾರ ಮಾಡಕ್ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತು ಸಂವಿಧಾನ ಕೊಟ್ಟಿರ್ತಕ್ಕಂಥ ನಮ್ಮ ಸಮತೆ ಇವತ್ತೇನಾಗ್ತಾ ಇದೆ, ಇವತ್ತು ಇಂದಿನ ಅಲ್ಪಸಂಖ್ಯಾತರ ಮೇಲೆ ನಡೀತಿರ್ತಕ್ಕಂಥ ಕಾನೂನುಗಳಾಗಲಿ, ಮತಾಂತರ ನಿಷೇಧ ಕಾನೂನುಗಳಾಗಲಿ, ಇವೆಲ್ಲ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಬಹುಶಃ ನಮ್ಮ ಜನತೆ ಕೇವಲ ಧಾರ್ಮಿಕ ಬೋಧನೆಯಲ್ಲಿ ಮಾತ್ರ ಸೀಮಿತವಾಗಿದ್ದಾರೆ ವಿನಃ ತಮ್ಮ ಹಕ್ಕು, ತಮ್ಮ ಹೋರಾಟ, ಈ ಭಾರತ ಸಂವಿಧಾನವನ್ನ ಯಾವುದೇ ಧರ್ಮದ ಒಂದು ಕೇಂದ್ರಗಳಲ್ಲಿ ಬೋಧಿಸದೆ ಇರತಕ್ಕಂಥದ್ದು ನಾವು ಬಾಬಾ ಸಾಹೇಬ್ರು ಮಾಡ್ತಕ್ಕಂಥ ಬಹುದೊಡ್ಡ ದುರಂತ ನಾನು ಭಾವಿಸ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೈಚಾರಿಕ ವಿಚಾರ ನೆಲೆಗಟ್ಟಲ್ಲಿ ನಾವುಗಳು ಸುಚಿತ್ರವಾದ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಅದರಲ್ಲಿ ಸರ್ವರಿಗೂ ಸಮಪಾಳು, ಸರ್ವರಿಗೂ ಸಮಬಾಳು ಅಂತಕ್ಕಂಥ ಸಂದೇಶವನ್ನ ನಾವೆಲ್ಲರೂ ಕೂಡಿ ಒಂದು ಸಂವಿಧಾನ ಆಸೆಯಲ್ಲಿ ನಾವು ಬದುಕಬೇಕಾಗ್ತದೆ. ಈ ಸಂವಿಧಾನವನ್ನ 130 ಕೋಟಿ ಜನರಿಗೆ ಸಂವಿಧಾನ ಕೊಟ್ಟಿದ್ದಾರೆ. ನಾವು ಯಾರೇ SC ST ತಳ ಸಮುದಾಯ ಒಬ್ಬರಿಗೆ ಸಂವಿಧಾನ ಕೊಟ್ಟಿಲ್ಲ. ಈ ಆಶಯಗಳನ್ನ ಎಲ್ಲಾ ಜಾತಿಯವರು ನಾವು ಅರ್ಥ ಮಾಡಿಕೊಂಡು ಒಂದು ಈಗಾಗಲೇ ನಡೀತಕ್ಕಂಥ ಮನುವಾದಿ ಸರ್ಕಾರಗಳನ್ನ, ನಮಗೆ ಆಳುವ ಸರ್ಕಾರ ದಿನನಿತ್ಯ ಎಲ್ಲ ಒಂದಲ್ಲ ಒಂದು ಸರ್ಕಾರ ಜನ ವಿರೋಧಿ ಬಿಲ್ಗಳನ್ನು ಏನ್ ತರ್ತಾ ಇದ್ದಾವೆ. ಇವತ್ತು ಕೃಷಿಕರದಿರ್ಬೋದು, ನಮ್ಮ ಕಟ್ಟಿಮನಿ ಸಾಹೇಬರು ಹೇಳಿದ್ರು, ಈ ಜನವಿರೋಧಿ ಈ ಬಿಲ್ ಏನಿದೆ, ಮತಾಂತರ ಕಾಯ್ದೆ, ಕೃಷಿಕರದು, ಇವೆಲ್ಲ ಆಳುವ ಸರ್ಕಾರದ ನಾವಿಲ್ಲದ್ರೆ ಇವತ್ತ ಕಠೋರ ಈ ಪ್ರತಿಭಟನೆ ಸಮಾವೇಶದ ಮುಖಾಂತರ ನಾವು ವಿರೋಧ ವ್ಯಕ್ತಪಡಿಸ್ತೀವಿ. ಯಾಕಂದ್ರೆ ಮುಂಬರುವ ದಿನದಲ್ಲಿ ನಾವೆಲ್ಲರೂ ಜಾಗೃತರಾಗಬೇಕು. ನಾವೆಲ್ಲರೂ ಜಾಗೃತರಾಗಿ ಸಂಘಟಿತರಾಗಿ ಹೋರಾಡಲಿಕ್ಕೆ ನಾವೆಲ್ಲರೂ ಒಂದು ವೇದಿಕೆ ಸಜ್ಜಾಗಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಮಾತನಾಡ್ತಾ, ಆಲ್ರೆಡಿ ಎಲ್ಲ ನಮ್ದು ಹಿರಿಯರು ಮಾತನಾಡಿದ್ದಾರೆ. ಈಗ ನಾನೇನು ಅಧ್ಯಕ್ಷರ ಭಾಷಣ ಮಾತಾಡಕ್ಕ ಹೋಗಲ್ಲ. ಅದರ ಸಲುವಾಗಿ ನಾವು ನೀವೆಲ್ಲರೂ ಕೂತಿ ಸಂಘಟಿತರಾಗಿ ಹೋರಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಅಧ್ಯಕ್ಷ ಭಾಷಣ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಾನು ಎಲ್ಲ ಗೆಳೆಯರು ಸ್ನೇಹಿತರಿಗೆ ನನ್ನ ಮಾತು ಜೈ ಭೀಮ್ಗಳು ಸಲ್ಲಿಸ್ತೀನಿ.